ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಆಗಸ್ಟ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ವಿಶಾಖ ನಕ್ಷತ್ರ, ಶುಕ್ಲಯೋಗ, ವಿಶೇಷವಾಗಿ ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಹಾಗೆಯೇ ಶ್ರಾವಣ ಶನಿವಾರ. ಹಿಂದೆ ಗೋವಿಂದ ಭಿಕ್ಷೆ ಹಿಂದಿನ ಒಂದು ವಾರ ಸಂಚಿಕೆಯಲ್ಲಿ ತಿಳಿಸಿದ್ದೆ. ತುಂಬ ಜನ ಕೆಲವೊಂದು ಕನ್ಫ್ಯೂಷನ್ಗಳನ್ನು ಮಾಡಿಟ್ಕೊಂಡಿದ್ದಾರೆ. ಈ ವರಮಹಾಲಕ್ಷ್ಮಿ ವ್ರತ ಬಂದು 8ನೇ ತಾರೀಕು ಮಾಡಿದರೆ ಅನಾಹುತ, 8ಕ್ಕೆ ಆಗಿ ಬರೋಲ್ಲ, ಗೆಟೋಗ್ತಾರೆ. ಬೇಡ ಮಕ್ಕಳೇ, ಇದೆಲ್ಲ ನಿಜ ಹೇಳಬೇಕು ಅಂದರೆ ಏನಾಗ್ಬಿಟ್ಟಿದೆ ಗೊತ್ತಾ, ಈಗೀಗ ವೈದಿಕವಾಗಿ ಏನಾದರೂ ಹೇಳಬೇಕು ಅಂದರೂ ಕೂಡ ನಮಗೆ ಯಾವ ರೀತಿ ಸುಳ್ಳು ಬೇಗ ಹರಡುತ್ತೆ. ಏನೋ ಒಂದು ಜನ ನೋಡಬೇಕು, ಜನಗಳಿಗೆ ಗಾಬರಿ ಪಡಿಸ್ಬೇಕು, ಆತಂಕ ಪಡಿಸ್ಬೇಕು. ಬಾಬಾ ವಾಂಗ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಇದಾಗುತ್ತೆ ಅದಾಗುತ್ತೆ. ನಮ್ಮ ವೈದಿಕದಲ್ಲಿ ಏನು ಹೇಳಿದೆಯೋ ಅದನ್ನ ಬಿಟ್ಟು ನಾವು ದಾಟುವ ಹಾಗಿಲ್ಲ. ಎ ರೂಲ್ ಇಸ್ ಎ ರೂಲ್. ಒಂದು SSLC ಓದೋ ಹುಡುಗ ಹೋಗಿ ಕಾಲೇಜಲ್ಲಿ ಕೂತ್ಕೊಳ್ಳೋ ಆಗಿಲ್ಲ. ಕಾಲೇಜ್ ಓದೋ ಹುಡುಗ ಬಂದು ಕೂತ್ಕೋಬೋದು, ಬಟ್ ಇಲ್ಲ, ಅವನು ಆಲ್ರೆಡಿ ದಾಟಿದ್ದಾನೆ. ಅವನು ಡಿಗ್ರಿ ಕಾಲೇಜಿಗೆ ಹೋಗ್ಬೋದು ಪಾಸ್ ಆದಮೇಲೆ. ಡಿಗ್ರಿ ಓದಿದ ಹುಡುಗ ಮಾಸ್ಟರ್ಸ್ ಮಾಡಿದ ಹುಡುಗ PhD ಮಾಡ್ಬೋದು. ಈ ರೀತಿ ಅದಲು ಬದಲು ಮಾಡಿದರೆ ಏನೇನೋ ಹೇಳ್ತಿದ್ದಾರೆ, ತಪ್ಪಾದ ಕಲ್ಪನೆಗಳು. 1ನೇ ತಾರೀಕ, ಅದಕ್ಕೆ ನಾನು ನಿನ್ನೆ ಸಂಚಿಕೆಯಲ್ಲಿ ಮಾತಾಡಲಿಲ್ಲ. ಯಾಕಂದ್ರೆ ಸಂಬಂಧವಿಲ್ಲ, ಇಲ್ಲವೇ ಇಲ್ಲ. ಎಲ್ಲಿದೆ, ಯಾವ ಪುರಾಣದಲ್ಲಿದೆ, ಇದಕ್ಕೇನಾದ್ರೂ ಕೊಡ್ತಾರಾ, ಸಾಕ್ಷಿ ಕೊಡ್ತಾರಾ? ಖಂಡಿತ ಇಲ್ಲ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಹೇಳ್ತಾರೆ ಜಗನ್ಮಾತೆ. ಅಖಿಲಾಂಡ ಕೋಟಿ, ಎಷ್ಟು ಕೋಟಿ ಬ್ರಹ್ಮಾಂಡಗಳಿದ್ದಾವೆ ನಮಗ್ ಗೊತ್ತಿಲ್ಲ. ಇವತ್ತಿಗೂ ಅದು ಅಂಕೆಗೆ ಸಿಕ್ಕಿಲ್ಲ. ಅರೆ ಬಿಡಿ, ಭೂಮಿಯ ಅಂಕೆಯೇ ಸಿಕ್ಕಿಲ್ಲ. ಭೂಮಿಯ ಆಳ ನೋಡಿದವರಿಲ್ಲ, ಸಮುದ್ರದ ಆಳ ನೋಡಿದವರಿಲ್ಲ. ಸಮುದ್ರದಲ್ಲಿ ಯಾವ ಮಟ್ಟಕ್ಕೆ ಹಿಮವತ್ ಪರ್ವತಗಳಿದ್ದಾವೆ ಅಂದ್ರೆ, ನಮ್ಮ ಒಂದು ಹಿಮಾಲಯ ಏನಿದೆ ಅದಕ್ಕಿಂತಲೂ 3 ಪಟ್ಟು 5 ಪಟ್ಟು ದೊಡ್ಡದಾದಂಥ, 10 ಪಟ್ಟು 100 ಪಟ್ಟು ದೊಡ್ಡದಾದ ಪರ್ವತ ಶ್ರೇಣಿಗಳು ಇದ್ದಾವೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಏನ್ ಮಾತಾಡ್ತಿದ್ದಾರೆ. ಇದು ಏನಾಗ್ಬಿಟ್ಟಿದೆ ಗೊತ್ತಾ, ಈಗ ಯೂಟ್ಯೂಬ್ಗಳ ಹವ, ರೀಲ್ಸ್ಗಳ ಹವ. ಅವರವರು ಏನು ಎಲ್ಲೂ ಇಲ್ಲ. ಯಾರ ಹತ್ರ ಆದ್ರೂ ವೈದಿಕವಾಗಿ ಇದಕ್ಕೇನೇ ಪ್ರೂಫ್ ಇದೆ ಅಂತ ನೀವು ಕೇಳಿ. ಹೇಳಿದಾನಲ್ವಾ ಪುಣ್ಯಾತ್ಮರುಗಳು ಕೆಲವರು ಬಂದು 8ನೇ ತಾರೀಕು ಮಾಡಿದ್ರೆ ಅನಾಹುತವೇ. ಹೆಂಗ ಅನಾಹುತ? ನಾವು ವರಮಹಾಲಕ್ಷ್ಮಿ ವ್ರತ ಮಾಡೋದು ಆ ದಿನ ಆ ತಿಥಿ ನಕ್ಷತ್ರ ಅನ್ನೋ ಒಂದು ಲೆಕ್ಕ ಇದೆ. ಇಲ್ಲ, ಅದಕ್ಕೆ ಇಲ್ಲ ಸಲ್ಲದ ಸಂಪ್ರದಾಯಗಳನ್ನ ತಗೊಂಡು ಬಂದು ಕುಂದಿರ್ಸ್ಬಿಟ್ಟಿದ್ದಾರೆ. ದಯಮಾಡಿ ಇಂಥ ಒಂದು ತಪ್ಪಾದ ಮಾಹಿತಿಗಳಿಗೆ ಹೋಗಬೇಡಿ, ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಮಾತಾಡ್ಲಿಲ್ಲ ನಿನ್ನೆ ಸಂಚಿಕೆ, ನೋವಾಗ್ಬಿಡ್ತು. ತುಂಬಾ ಜನ ಕೇಳ್ತಿರೋ 1ನೇ ತಾರೀಕ 8ನೇ ತಾರೀಕ, ಅಲ್ಲಿಗೆ ಯು ಆರ್ ನಾಟ್ ಫಾಲೋವಿಂಗ್ ದಿ ವೈದಿಕ ಸಿಸ್ಟಮ್. ಏನು ಬೇಡ, ಮಗಳು ನಮ್ಮ ಜೊತೆಲೆ ಮಲಗ್ತಾಳೆ. ಆದ್ರೆ ನಮ್ಮ ವೈದಿಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. 8 ವರ್ಷ ದಾಟಿದ ಮಗಳನ್ನ ತಂದೆ ಜೊತೆ ಮಲಗಿಸ್ಬಾರ್ದು. ಯಾವ ಪುರುಷನ ಜೊತೆಯಲ್ಲೂ ಮಲಗಿಸೋ ಆಗಿಲ್ಲ. ಯಾರ ಜೊತೆ, ಅಜ್ಜ ಇರ್ಬೋದು, ಮಲಗಿಸೋ ಆಗಿಲ್ಲ. ಇದನ್ನ ಯಾವಾಗಲೂ ಸೃಷ್ಟಿ ಮಾಡಿಟ್ಟಿದ್ದಾರೆ. 7-8 ವರ್ಷ ದಾಟಿದ ಪಾಪುವನ್ನ, ಹೆಣ್ಣು ಮಗುವನ್ನ, ಹಾಗೆ ಗಂಡು ಮಗು ಕೂಡ ತಾಯಿ ಜೊತೆ ಮಲಗೋ ಆಗಿಲ್ಲ. ಗೊತ್ತಾ, ಮಲಗಿಸೋ ಆಗಿಲ್ಲ. ತಾಯಿ ಈ ಕಡೆ ಮಲಗಿದ್ರೆ, ತಂದೆ ಈ ಕಡೆ ಮಲಗಿದ್ರೆ ಈ ಕಡೆ ಮಲಗಿಸ್ಬೇಕು. ತಾಯಿ ಪಕ್ಕದಲ್ಲೆಲ್ಲ 8 ವರ್ಷದ ಮಗುವನ್ನ ಮಲಗಿಸೋದು. ನಮ್ಮ ಮನೇಲಿ ಮಲಗಿದ್ರೆ ನಾವು ಹಾಗೆ, ಅಕಸ್ಮಾತ್ ಪುಟ್ಟ ಪಾಪು ತಾಯಿ ಪಕ್ಕದಲ್ಲಿ ಮಲಗಲಿ, ಹೆಣ್ಮಗು. ಗಂಡು ಮಗು ನನ್ನ ಪಕ್ಕದಲ್ಲಿ ಮಲಗಲಿ, ಈ ಕಡೆ ಬಲಗಡೆ, ಈ ಕಡೆ ನನ್ನ ಧರ್ಮಪತ್ನಿ ಎಡಭಾಗದಲ್ಲಿ ಮಲಗಿದಾಳೆ, ರೈಟ್.
ಆ ರೀತಿಯೇ ಇರಬೇಕು. ಅದು ತಪ್ಪಿರೋದಕ್ಕೆ ಇವತ್ತು ಮನುಷ್ಯನ ಒಳಗಡೆ ಒಂದು ಮೃಗಭಾವ, ವಿಕೃತ ಕಾಮಭಾವ ಇದೆ ಅಂತ ಯಾವತ್ತೂ ಹೇಳಿದ್ದಾರೆ. ಅವನೊಬ್ಬ ಪಶುವಿನಂತೆ ಆಡ್ಬಿಡ್ತಾನೆ. ಅದಕ್ಕೆ ನೋಡಿ ಇವಾಗ ಕೊಲೆ, ಸುಲಿಗೆ, ಅತ್ಯಾಚಾರ, ಹನಿ ಟ್ರ್ಯಾಪು, ಇನ್ನೊಂದು ಏನೇನಾಗಿ ನಿಂತು ಬಿಟ್ಟಿದೆ. ಎಳೆ ಮಗು ಅನ್ನೋದು ಕೂಡ ನೋಡ್ತಿಲ್ಲ, ವಯಸ್ಸಾದ 80 ವರ್ಷದ ಅಜ್ಜಿ ನೋಡ್ತಿಲ್ಲ, ಸತ್ತ ಹೆಣ ಬಿಡ್ತಿಲ್ಲ. ಇಂಥ ಒಂದು ಪಶು ಬುದ್ಧಿ ಮನುಷ್ಯನಲ್ಲಿ ಯಾವಾಗ ಜಾಗೃತ ಆಗುತ್ತೆ ಗೊತ್ತಿಲ್ಲ. ತಿಳ್ಕೊಂಡೆ ನಮ್ಮ ಹಿರಿಯರು ಈ ರೀತಿ ಪ್ರತಿಯೊಂದರಲ್ಲೂ ನಮ್ಮನ್ನ ತಿದ್ದಿದ್ರು. ಆದ್ರೆ ಈಗ ಬಂದಿರತಕ್ಕಂಥ ಈ ಅರ್ಧನೂ ಬೆಂದಿಲ್ಲ ಅವರು. ನಿಮಗಿಂತಲೂ ಭಯವಿದೆ. ನಾವೇನಾದ್ರೂ ಒಂದು ವಿಚಾರ ವೈದಿಕವಾಗಿ ತಗೋಬಂದು ಹೇಳ್ತೇವೆ ಅನ್ನೋದಾದ್ರೆ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ತುಂಬಾ ಭಯ. ಅದಕ್ಕೊಂದು ಪ್ರೂಫ್ ಇದೆಯಾ ಶಾಸ್ತ್ರಬದ್ಧವಾಗಿ? ಅಂದ್ರೆ ನಾವ್ ಏನೇ ಒಂದು ಮಾಡ್ತೀವಿ ಅಂದ್ರೆ ಒಂದು ಕಾನೂನು, ಸೆಕ್ಷನ್ಗಳು. ಇದು ಮಾಡಿದ್ರೆ ತಪ್ಪು, ಇದು ಹೀಗೆ ಇರಬೇಕು. 302 ಕೊಲೆ, ಸುಲಿಗೆ, ಇನ್ನೊಂದು ಸೆಕ್ಷನ್ನು, ಈ ಥರದ್ದೆಲ್ಲ ಇದೆ. 420 ಚೀಟಿಂಗ್ ಕೇಸು. ಅವನ ಮೇಲೆ ಅವ್ನು 420 ಅಂತಾನೆ ಅಂತ ನೀವು ಹೇಳ್ತೀರಿ. ಅಲ್ಲ, ಅದು ಅಲ್ಲೊಂದು ಸೆಕ್ಷನ್ ಇದೆ, 420 ಸೆಕ್ಷನ್. 420 ಪ್ರಕಾರ ಮೋಸ ಮಾಡಿದ್ದಾನೆ, ಚೀಟ್ ಮಾಡಿದ್ದಾನೆ. ಈ ಕಾನೂನುಗಳನ್ನ ನಾವಾಗಿಯೇ ತುಂಬ ದೊಡ್ಡ ವೈದಿಕರು, ಹಿರಿಯರು, ಅನುಭವಿಗಳು ಕೇಳಿ ನೋಡಿ ಮಾಡಿ ನಮಗೆ ಅಂತ ಒಂದು ಕಾನೂನನ್ನ ತಂದಿಟ್ಟಿದ್ದಾರೆ. CRPC ತಂದಿಟ್ಟಿದ್ದಾರೆ. ಕ್ರಿಮಿನಲ್ ಪ್ರೊಸೀಜರ್ ಇಂದ ಹಿಡಿದು ಬೇರೆ ಬೇರೆ. ನಾವು ಬ್ರೇಕ್ ಮಾಡ್ಲಿ ನೋಡೋಣ. ಎಲ್ಲಯ್ಯ ಇದೆ ನಿನಗೆ? ಈಗ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೊಂದು ಕಾನೂನು ತಂದಿದ್ದಾರೆ. ಎಮಿಷನ್ ಟೆಸ್ಟ್ ಇಟ್ಕೊಂಡಿರ್ಬೇಕು, ಲೈಸೆನ್ಸ್ ಇಟ್ಕೊಂಡಿರ್ಬೇಕು, ಇನ್ಶೂರೆನ್ಸ್ ಇಟ್ಕೊಂಡಿರ್ಬೇಕು, ನಿನ್ ಡ್ರೈವಿಂಗ್ ಲೈಸೆನ್ಸ್ ಮುಖ್ಯವಾಗಿ ಬಂದಿರ್ಬೇಕು. ಇದೆಲ್ಲ ಲೆಕ್ಕಾಚಾರ. ಒಂದು ನಾರ್ಮಲ್ ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಇಷ್ಟಿದೆ. ಕುಳಿತುಕೊಂಡು ಊಟ ಮಾಡುವಾಗ ಈ ರೀತಿ ಕುತ್ಕೋಬೇಕು, ಈ ರೀತಿ ತಿನ್ಬೇಕು ಅನ್ನೋದೆಲ್ಲ ಇದೆ ನಿಯಮ. ಇವತ್ತು ಆ ಊಟ ಪದ್ಧತಿಗಳು ಸರಿಯಾಗಿ ನಾವು ಫಾಲೋ ಮಾಡದೇ ಇರೋದೇ ಇವತ್ತು ಇಷ್ಟು ದೊಡ್ಡ ಅನಾಹುತ, ಅನಾರೋಗ್ಯಗಳಿಗೆ ಕಾರಣ ಆಗ್ಬಿಟ್ಟಿದೆ. ಇನ್ನು ವೈದಿಕ ಸಂಪ್ರದಾಯ, ಹೇಗೋ ಬದುಕ್ತೇವೆ, ಹೇಗೋ ಇರ್ತೇವೆ, ಮಾಡ್ಕೊಳ್ಳಿ, ನಿಮ್ಗೆ ಅಂತವರದ್ದೇ ಇಷ್ಟ, ಹೋಗಿ ಇನ್ನೇನ್ ಮಾಡೋದು. ನನ್ನ ವೇದಿಕೆಯಲ್ಲಿ ನೋಡ್ತಿರ್ತಕ್ಕಂಥ ಎಷ್ಟೋ ತಾಯಂದರು, ಎಷ್ಟೋ ಅಮ್ಮಂದಿರು ನನ್ನನ್ನು ತಿದ್ದಿದ್ದಾರೆ, ಗುರುಗಳು ಇಂಥ ವಿಚಾರಗಳು ಹುಡುಕಿ ಕೊಡಿ. ನಿಮ್ಗೇನ್ ಮಾಡೋದು ಮಕ್ಕಳೇ? ಈ ತರ ರಾತ್ರೋರಾತ್ರಿ ಕೋಟೀಶ್ವರರಾಗಿ ಬಿಡಬಹುದು. ಉಪ್ಪು ಮೆಣಸು ಈ ಕಡೆ ಇಟ್ಬಿಟ್ರೆ ಅಂದ್ರೆ ಹಾಗಾದ್ರೆ ಭಾರತ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಎತ್ತಿಡ್ಬೇಕು, ನಮ್ಮ ಭಾರತದ ಎಲ್ಲಾ ಸಾಲ ತೀರೋಗ್ಬಿಡ್ಬೇಕಷ್ಟೇ. ಏನ್ ಮಾತನಾಡ್ತಿದ್ದೀರಾ ಮಕ್ಕಳೇ? ಕೋಟೀಶ್ವರರಾಗ್ತೀರಿ, ಇಲ್ಲಿ ಉಪ್ಪು ಬಚ್ಚಿಟ್ಬಿಟ್ರೆ, ಇನ್ನೊಂದು ಬಚ್ಚಿಟ್ಬಿಟ್ರೆ, ಇನ್ನೊಂದು ತೆಗೆದಿಟ್ಬಿಟ್ರೆ, ಇದು ಸುಟ್ಟು ಬಿಟ್ರೆ ಎಲ್ಲಿದೆ ಅದಕ್ಕೆ? ಸಣ್ಣ ಪುಟ್ಟದ ಕೆಲವೊಂದು ವೈದಿಕ ಕಲ್ಪಗಳಿದ್ದಾವೆ, ಸಂಕಲ್ಪಗಳಿದ್ದಾವೆ. ಇದು ಬಿಟ್ಟು ಈ ತರದ ಬುರುಡೆ ಬಿಡೋ ಅಂತ ಒಂದು ವ್ಯಕ್ತಿಗಳು ವೈದಿಕ ಸಂಪ್ರದಾಯವನ್ನೇ ಮರುತ್ತಿರತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು ನಿಮಗೆ ಬೇಗ, ಸುಳ್ಳಿಗೆ ಬೇಗ ಜಾಸ್ತಿ ಅಂತೀವಲ್ವಾ? ಇದೇ ಸರಿ, ಇದೇ ಸರಿ, ಇದನ್ನೇ ಮಾಡ್ಕೊಳ್ಳೋದು. ನಿಮ್ಮ ಇಷ್ಟ ಮಕ್ಕಳು. ನಾನು ಇನ್ನೇನು ಹೇಳಲಿ? ಒಂದು ವರಮಹಾಲಕ್ಷ್ಮಿ ವ್ರತಕ್ಕೆ ನಿಯಮಗಳು ಏನೇನೋ ಇದೆ ಗೊತ್ತಾ? ಅದರಲ್ಲೂ ವರಮಹಾಲಕ್ಷ್ಮಿ ವ್ರತವನ್ನ ಕರ್ನಾಟಕದವರೇ ಮಾಡೋದು. ಇನ್ನು ಸ್ವಲ್ಪ ಆಂಧ್ರದ ಕೆಲವು ಭಾಗಗಳು, ಸ್ವಲ್ಪ ತಮಿಳುನಾಡಿನಲ್ಲಿ ಕೆಲವು ಭಾಗಗಳು. ಕರ್ನಾಟಕದ ಬಹುದೊಡ್ಡ ಹಬ್ಬ ಗೌರಿ ಹಬ್ಬ ಹೇಗ್ ಮಾಡ್ತೇವೆಯೋ, ಚಾಮುಂಡೇಶ್ವರಿ ವ್ರತ ಹೇಗೆ ಆಚರಿಸ್ತೇವೆಯೋ, ಮಂಗಳ ಗೌರಿ ವ್ರತ ಹೇಗೆ ಆಚರಿಸ್ತೇವೆಯೋ, ಗಣೇಶ ಚತುರ್ಥಿ ಹೇಗೆ ಆಚರಿಸ್ತೇವೆಯೋ, ವರಮಹಾಲಕ್ಷ್ಮಿ ಹಬ್ಬ ನಮ್ಮ ನಾಡ ಹಬ್ಬ, ಕರ್ನಾಟಕದ ಸಂಪ್ರದಾಯದ ಹಬ್ಬ. ಆಂಧ್ರದಲ್ಲಿ ಪೂರ್ತಿಯಾಗಿ ಮಾಡೋದಿಲ್ಲ, ಉತ್ತರ ಭಾರತದಲ್ಲಿ ಇಲ್ಲವೇ ಇಲ್ಲ. ದಕ್ಷಿಣ ಭಾರತದಲ್ಲಿ ಅತಿ ವಿಶೇಷವಾಗಿ ಮಾಡುವ ಒಂದು ಅಕ್ಕ ತಂಗಿಯರ ಹಬ್ಬ ಅದು. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಕೊಡತಕ್ಕಂಥ ಗೌರವ ಭಾಗಿನ. ಇದರ ಅರಿವಿಲ್ಲದೆ, ತಿಳುವಳಿಕೆ ಇಲ್ಲದೆ 8ನೇ ತಾರೀಕು ಮಾಡಿದ್ರೆ 8 ಆಪತ್ತು. ಅದು 8ನೇ ತಾರೀಕೆ ಬಂದಿದೆ, 8ನೇ ತಿಂಗಳೇ ಬಂದಿದೆ, ಏನೇನೋ ಬುರುಡೆ ಬಿಡಲಿಕ್ಕೆ ಶುರು ಹಚ್ಕೊಬಿಟ್ಟಿದೆ. ಸಂಖ್ಯೆಗಳ ಬಗ್ಗೆ ಅವಗಾಹನೆ ಗೊತ್ತಿದೆಯಾ? 8ರ ತಾಕತ್ತು ಗೊತ್ತಿದೆಯಾ? ಇಲ್ಲ. ಕುಳಿತುಕೊಳ್ಳಿ. ಯಾರಾದ್ರೂ ಸರಿಯಾದ ತಿಳಿದಂತ ವೈದಿಕರು ತುಂಬಾ ನಮ್ಮ ನಿಮ್ಮ ನಡುವೆ ಓಡಾಡಿದಂತ, ನಿಜವಾಗ್ಲೂ ಹೇಳ್ತೇನೆ, ನಮಗೆ ಜ್ಯೋತಿಷ್ಯಕ್ಕೆ ಮೇರು ಗುರು,
ಮೊದಲ ಗುರು ಅಂತ ಹೇಳ್ತೇವೆ ನಮ್ಮ ಕರ್ನಾಟಕದ ಟೆಲಿವಿಷನ್ ಮಾಧ್ಯಮದಲ್ಲಿ SK ಜೈನ್ ಸಾಹೇಬರು. ನಿಜವಾಗ್ಲೂ ಇದೆಲ್ಲ ನೋಡ್ಲಾರ್ದೇನು ಆ ಪುಣ್ಯಾತ್ಮ ಭೌತಿಕವಾಗಿ ನಮ್ಮಿಂದ ದೂರ ಹೋಗ್ಬಿಟ್ರು. ಬನ್ನಂಜೆ ಗೋವಿಂದಾಚಾರ್ಯರು ಒಮ್ಮೆ ಹೋಗ್ಬಿಟ್ಟು ಇವರು ಶತಾವಧಾನಿ ಗಣೇಶ್ ಅವ್ರ ಹತ್ರ ಕೂತ್ಕೊಳ್ಳಿ, ಇದಾರೆ ಪವಾಡ ಪುರುಷರು ಪಾವಗಡ ಪ್ರಕಾಶ್ ಅವ್ರ ಹತ್ರ ಕೂತ್ಕೊಳ್ಳಿ, ಮೇಲಿಂದ ಕೆಳಗಡೆವರೆಗೂ ನರಸಿಂಹ ಅವತಾರ ಸಿಗದಾಕ್ಬಿಡ್ತಾರೆ ಅವರು. ಈ ತರ ಬುರುಡೆ ಏನೋ ಒಂದು ತಮ್ಮ ರೇಟಿಂಗ್ಸ್ ಬೆಳೆಸ್ಕೊಳ್ಳೋಕೆ, ಸಬ್ಸ್ಕ್ರೈಬರ್ಸ್ ಬೆಳೆಸ್ಕೊಳ್ಳೋಕೆ, ಫಾಲೋವರ್ಸ್ ಬೆಳೆಸ್ಕೊಳ್ಳಿಕ್ಕೆ ಬುರುಡೆ ಒಂದು ಬಿಟ್ಬಿಡೋದು. ಅದಕ್ಕೊಂದು ರಿಸರ್ಚ್ ಇಲ್ಲ, ಚಿಂತನೆ ಇಲ್ಲ, ಸಿದ್ಧಾಂತವಿಲ್ಲ, ವೈದಿಕವಾಗಿ ಸಾಕ್ಷಿಗಳಿಲ್ಲ, ಏನೇನೋ ಮಾಡ್ತಿದ್ದಾರೆ ಮಕ್ಕಳೇ. ಇನ್ನು ನಾನು ಏನ್ ಮಾಡೋದು? ಅದಕ್ಕೆ ಈ ತರ ಎಷ್ಟೋ ವಿಚಾರ ಹೇಳಲಿಕ್ಕೆ ಹೋಗ್ತಿಲ್ಲ, ಬೇಡಪ್ಪ ಬಿಡಿ. ಹಾಳು ಮಾಡಿದ ಹಾಳು, ಮಗನ್ ಮಾಡಿದ ಮಧ್ಯಮ, ತಾನ್ ಮಾಡೋದು ಉತ್ತಮ. ನನಗೇನು ಗೊತ್ತಿದೆಯೋ, ನಾನೇನು ಗುರುಮುಖೇನ ಶಾಸ್ತ್ರ ಮುಖೇನ ತಿಳಿದುಕೊಂಡಿದ್ದೇನೆಯೋ ನಿಮ್ಮ ಮುಂದುಗಡೆ ನಾನು ಹೇಳ್ತಿದ್ದೇನೆ. ಅದರಿಂದ ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು ಎಲ್ರೂ ಮಾಡ್ಬೋದು. ನಿಯಮಗಳಿರ್ತವೆ. ಅಮ್ಮ ಲಕ್ಷ್ಮಿ ಅಲ್ವಾ, ಮಾಂಗಲ್ಯ ಪ್ರದಾಯಿನಿ. ಸೊ ಯಾರಿಗೆ ಮಾಂಗಲ್ಯವಿದೆಯೋ, ಒಳ್ಳೆ ಮಾಂಗಲ್ಯ ಬೇಕೋ ಇವ್ರು ಮಾಡಿಕೊಂಡ್ರೆ ಉತ್ತಮ. 12 ದಾಟಿದ ಮಕ್ಕಳು, ಹೆಣ್ಮಕ್ಳು ಒಳ್ಳೆ ಮನೆತನಕ್ಕೆ ಹೋಗಿ ಸೇರ್ಬೇಕು, ಒಳ್ಳೆ ಕುಟುಂಬಕ್ಕೆ ಹೋಗಿ ಸೇರ್ಬೇಕು, ಲಕ್ಷ್ಮಿ ಸೌಭಾಗ್ಯವತಿಯಾಗಿ ಇರಬೇಕು ನನ್ನ ಮಗಳು, ಆಕೆಗೆ ಬರೋ ಮುತ್ತೈದೆತನ ಯಾವಾಗ್ಲೂ ಇರಬೇಕು ಅನ್ನೋ ಒಂದು ಭಾವಾರ್ಥದಿಂದ, ಹಾಗೆ ಮುತ್ತೈದೆಯರು ಮದುವೆ ಆಗಿರ್ತಕ್ಕಂಥ ತಾಯಂದ್ರು ಯಾರ ಕುತ್ತಿಗೆಯಲ್ಲಿ ಮಾಂಗಲ್ಯವಿದೆಯೋ ಅವ್ರು ಮಾಡ್ಬೋದು. ಇದೆರಡು ಚಿಕ್ಕ ಮಕ್ಕಳು ಅದೇನಿಲ್ಲ, ಇಲ್ಲದಿದ್ದವರು ಇರುವವರ ಕೈಯಲ್ಲಿ ಮಾಡಿಸ್ಬೋದು. ಮನೇಲಿ ಸೊಸೆ ಇದ್ದಾಳಲ್ವಾ, ಮಗಳಿದ್ದಾಳಲ್ವಾ, ದನ್ ಅಷ್ಟೇ. ಕೆಲವು ವೈದಿಕವೇ, ಇದೇನೋ ಹೇಳ್ತಾನೆ, ಇದಿನ್ನೇನೋ ಮಾತಾಡ್ತಾನೆ, ಕೆಲವು ಮಾತಾಡಿದ್ದು ಉಂಟು. ಇಲ್ಲ, ಈಗ ಆ DC ಆಗಲಿಕ್ಕೆ ಎಷ್ಟು ವರ್ಷಗಳ ಪರಿಶ್ರಮ ಪಟ್ಟಿರ್ತಾರೆ ಗೊತ್ತಾ? ಯಾರ್ಯಾರು ಹೋಗಿ ಆ ಸೀಟಲ್ಲಿ ಕೂತ್ಕೊಳ್ಳೋಕೆ ಆಗುತ್ತಾ ನೋಡೋಣ. ಒಂದು ಕ್ಲರ್ಕ್ ಆಗ್ಲಿಕ್ಕೂ ಅದಕ್ಕೊಂದು ವಿದ್ಯೆ ಇದೆ, ಎಕ್ಸಾಮ್ಸ್ ಇದೆ, ಪಾಸ್ ಆಗಿರ್ಬೇಕು. ಯಾರೋ ಹೋಗಿ ನಾನು ಕ್ಲರ್ಕ್ ಆಗಿ ಕೆಲಸ ಮಾಡಿಬಿಡ್ತೇನೆ ಅಂತ ಹೇಳ್ಬಿಟ್ರೆ, P1 ಕೆಲಸ ಮಾಡ್ಲಿಕ್ಕೂ, ಆ ಒಂದು ಸರ್ಕಾರದ ಕಚೇರಿ ಒಳಗಡೆ ಹೋಗಿ ಆ ಚೇರಲ್ಲಿ ಕುಳಿತುಕೊಳ್ಳಿಕ್ಕೂ, P1 ವಾಚ್ಮನ್ ಆಗ್ಲಿಕ್ಕೂ ಯು ಶುಡ್ ಬಿ ಸರ್ಟಿಫೈಡ್. ನಿಮಗೆ ಸರ್ಕಾರದಿಂದ ಇಲ್ಲ ಆ ಸಂಸ್ಥೆಯಿಂದ ಒಂದು ಸರ್ಟಿಫಿಕೇಟ್. ಎಲ್ರಂದ್ರೆ ಎಲ್ರು, ಯಾರಂದ್ರೆ ಯಾರು ಹೋಗೋದಕ್ಕೆ ಅದಿಲ್ವಲ್ಲ. ಇಲ್ಲ, ದಟ್ಸ್ ಡ್ರೈವಿಂಗ್ ಬರ್ದಿರೋ ಒಂದು ಗಾಡಿ ಎತ್ಬಿಡಿ ನೋಡೋಣ, ಲೈಸೆನ್ಸ್ ಇಲ್ದಿರೋ ಒಂದು ಗಾಡಿ ಎತ್ಬಿಡಿ, ಯು ವಿಲ್ ಬಿ ಅರೆಸ್ಟೆಡ್. ನಾವು ಮಾಡ್ತೀವಿ, ನಿಮ್ಮ ಇಷ್ಟ ಮಾಡಿ. ಕೆಲವು ಇಲ್ಲ, ಇದು ಹೆಂಗೆ ಅಂದ್ರೆ ಪಲಾವ್ಗೆ ಸಕ್ಕರೆ ಸುರಿದಾಗೆ. ಕೆಲವರು ಗುರುಗಳೇ ನಮಗಿಲ್ವಾ? ಇಲ್ಲ. ಈಗ ನಮಗ್ ಸೂತ್ಕ ಇದೆ ಮಕ್ಕಳೇ, ನೇರ ಹೇಳ್ತೀವಿ, ನಮಗೆ ಸೂತ್ಕ ಇದೆ, ನಾವು ಮಾಡೋ ಅಲ್ಲ. ನಮಗೆ ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಮನೆತನಕ್ಕೆ ತುಂಬಾ ದೊಡ್ಡ ಹಬ್ಬ. ಸುಮ್ನೆ ಈಗ ಒಂದ್ ಸಣ್ಣ ಅರಿಶಿನ ಕುಂಕುಮಕ್ಕೆ ಅಂತ ಕರಿತೀವಿ, ಇನ್ನೇನು ಮಾಡೋದಿಲ್ಲ. ಆ ಒಂದು ಪುಟ್ಟದಾಗಿ ಹಿಂಗಿದೆ ಕಂಡ್ರು, ಗೊತ್ತಿದೆ ನಮ್ಮನೆ ಹೆಣ್ಮಕ್ಳಿಗೆ, ಅಷ್ಟೇ. ಮಾಡೋ ಆಗಿಲ್ಲ. ಯಜ್ಞ ಯಾಗ ಎಷ್ಟೋ, ನನ್ನ ತೋಟದಲ್ಲಿ ಒಂದು ಪುಟ್ಟು ಗೂಡು ಕಟ್ಟೋಣ, ಗುಡಿಸ್ಲು ಅಂತ ಇಲ್ಲ. ಒಂದ್ ದೊಡ್ಡ ಸೂತಕ ನಮಗಿದು, ಅಪ್ಪಾಜಿ ಹೋಗಿರೋದು ಇಲ್ಲ ನಮಗೆ. ಕೀಪ್ ಕ್ವೈಟ್ ಅಂತ. ಇಲ್ಲ ನಾನು ಮಾಡ್ತೇನೆ, ಅದು ಈಗಲೇ ಕೊಡೋಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಅದೊಂದು ರಾಹುವಾಗಿ ಬಡ್ದು ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಜ್ಯೇಷ್ಠ ಲಕ್ಷ್ಮಿ ಬರ್ತಾಳೆ, ನಿಮ್ಮ ಇಷ್ಟ. ಅದರಿಂದ ಇಂಥ ಒಂದು ಪ್ರಚೋದನಾಕಾರಿ ಮಾತುಗಳಿಗೆ ಒಳಗಾಗಿ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಇದೇನು ಹೇಳಿದ್ರು, ಖಂಡಿತ ಇಲ್ಲ. ವೈದಿಕವಾಗಿ ಎಲ್ಲಿಯೂ ಇಲ್ಲ. ಅದು ಬಿಡಿ, ಕೆಲವರುಗಳು ಬರ್ತಾರೆ ಪ್ರೋಗ್ರಾಮ್ನಲ್ಲಿ ನೋಡಿ, ನೀವು ನಂಬಲ್ಲ, ನನಗೀಗಲೂ ನೆನಪಿದೆ. ನಾವೊಂದು 2006, 7, 8 ನೆನಪಿದೆ. ಒಂದು ದಾಸವಾಳದ ಎಲೆಯಿಂದ ಒಂದು ಗುಲ್ಕನ್ ಮಾಡ್ತಿದ್ವಿ, ನಮಗೆ ತಿಳಿದಿರೋರ ಮೂಲಕನೇ, ಪಂಡಿತರ ಮೂಲಕ. ನೀವು ನಂಬಲ್ಲ, ತಿಂಗಳಿಗೆ ಕಡಿಮೆ ಎಂದರೂ 40 ಲಕ್ಷದ ವ್ಯಾಪಾರ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಹೊಟ್ಟೆ ಹುಣ್ಣಿಗೆ ರೋಸ್ ಗುಲ್ಕನ್ ಅಲ್ಲ, ದಾಸವಾಳದ ಎಲೆಯಿಂದ ಮಾಡಿರತಕ್ಕಂಥ ಗುಲ್ಕನ್, ಮೆಮೊರಿಗೆ. ಬಟ್ ಅದು ಪ್ರಿಸರ್ವೇಟಿವ್ಸ್ ಹಾಕ್ಬೇಕು. ನಾವು ಹಾಕದೆ ಹಾಗೆ ಮಾಡ್ತಿದ್ವಿ. ಕಲರ್ಸು, ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಇದೆಲ್ಲ ಹಾಕಿದ್ರೆ ಒಂದು 6 ತಿಂಗಳು ಉಳಿಸ್ಬೋದು. ನಾವಿಲ್ಲ,
15 ದಿನ, 20 ದಿನ, 30 ದಿನ. ಏನಾಯ್ತು ಅಂದ್ರೆ ಯಾರೋ ಒಬ್ರು ತುಂಬಾ ತಮ್ಮಂತ ಹಿರಿಯರು ಒಬ್ಬ ಪ್ರೊಫೆಸರ್, ಗುರುಗಳೇ, ಆರ್ ಯು ಎ ಪ್ರಿಸ್ಕ್ರೈಬ್ಡ್ ಆಯುರ್ವೇದಿಕ್ ಡಾಕ್ಟರ್ ಟು ಗಿವ್ ದಿಸ್? ಗುಂಡಿಗೆ ಡಮ್ ಅಂದ್ಬಿಡ್ತು ಮಕ್ಕಳೇ. ತಿಂಗಳಿಗೆ ಆ ಕಾಲಕ್ಕೆ 40 ಲಕ್ಷ ಅಂದ್ರೆ ಇವತ್ತಿಗೆ 4 ಕೋಟಿಯ ವ್ಯವಹಾರ. ತಿಂಗಳಿಗೆ 40 ಲಕ್ಷ, 2008-9 ನನಗೆ ನೆನಪಿದೆ. ರಾಜ್ಯಾದ್ಯಂತ ಒಂದು 20 ಜನ ತಗೊಂಡೋಗಿ ಕೊಡ್ತಿದ್ರು. ಇದಕ್ಕೆ ನಿಮಗೆ ತಯಾರಿಸುವಂತಹ ಒಂದು ಸರ್ಟಿಫಿಕೇಶನ್ ಇದೆಯಾ? ಆರ್ ಯು ಎ ದಿಸ್? ಇದನ್ನ ತಯಾರಿಸ್ಲಿಕ್ಕೂ ಕೂಡ ನಿಮ್ಗೆ ಅದು ಬಂದಿರಬೇಕು. ಎರಡೂ ಇಲ್ಲ. And how are you giving and how are you suggesting? Are you a doctor? ಇದು ತಗೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳೋಕೆ ಇಂತಿಂಥವ್ರಿಗೆ ಹೀಗೆ ಒಂದು ಲಿಸ್ಟ್ ಕೊಟ್ಬಿಟ್ರು. ಒಂದು 10 ಜನರ ಹತ್ರ ಚರ್ಚೆ ಮಾಡಿದ್ರೆ ನಿಜವೇ ಆಟೋ ಬಾಂಬ್ ಬಿದ್ದಾಗ ಆಯ್ತು. ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿಬಿಟ್ಟೆ. ನಾನು ವ್ಯಾಪಾರದ ದೃಷ್ಟಿ, ದುಡ್ಡು ಮಾಡುವ ದೃಷ್ಟಿ ಇದ್ದಿದ್ರೆ ಇವತ್ತಿಗೆ ನಾನು ಎಲ್ಲಿಯೂ ಇರ್ತಿದ್ದೆ. 40-50 ಲಕ್ಷ ಕಡಿಮೆ ಅಂದ್ರು ಮಕ್ಕಳೇ. ಯಾವುದೇ ಪೇಪರ್ ಅಡ್ವರ್ಟೈಸ್ಮೆಂಟ್, ಟಿವಿ ಅಡ್ವರ್ಟೈಸ್ಮೆಂಟ್, ಮಾಧ್ಯಮದ ಅಡ್ವರ್ಟೈಸ್ಮೆಂಟ್ ಎಲ್ಲಿಯೂ ಇಲ್ಲದೆ ತುಂಬಾ ತಿಳಿದವರು ತಗೊಂಡು ಹೋಗಿ ಅವರವರೇ 100 ಜನ, 200 ಜನ, 1000 ಜನಕ್ಕೆ ಈ ತರ ಮಾರ್ಕೋತಿದ್ರು. ಗುರುಗಳೇ ನಮಗ್ ಕೊಡಿ. ಅವ್ರಿಗೂ ಅದ್ರಲ್ಲಿ ಒಂದು ಸಣ್ಣ ಆದಾಯ ಇತ್ತು ಅಂತ ಇಟ್ಕೊಳ್ಳಿ. 2006, 7, 8 ಆಸುಪಾಸು ಅವರೆಲ್ಲ ಕಣ್ಣೀರ್ ಹಾಕಿದ್ರು. ಗುರುಗಳೇ ನನಗ್ ಗೊತ್ತಿಲ್ಲ ಮುಂದಕ್ಕೆ ಹೇಗ್ ತಗೊಂಡು ಹೋಗೋದು ಇದನ್ನ ಅಂತ. ನಾ ಹೇಳೇಬಿಟ್ಟೆ, ಕರೆದು ಬಿಟ್ಟು ಹಿಂಗಿದೆ, ಇದಿಷ್ಟು ದಿನದಲ್ಲೇ ಕೊಟ್ಬಿಡ್ಬೇಕು, ಇದಕ್ಕೆ ಬೇಕಾದಂಥದ್ದು ಈ ತರದ್ದಿದೆ. ಆ ಗುರುಗಳ ಫ್ಯಾಕ್ಟ್ರಿ ಹಾಕ್ಬಿಡೋಣ, ಇನ್ನೊಂದು ಹಾಕ್ಬಿಡೋಣ. ಇಲ್ಲಪ್ಪ, ಅದಕ್ಕೆ ಬೇಕಾಗಿರೋ ಒಂದು ನುರಿತ ತಜ್ಞರೇ ಇರಬೇಕು. ಡಾಕ್ಟರ್ ಶುಡ್ ಪ್ರಿಸ್ಕ್ರೈಬ್ ಡಾಕ್ಟರ್ ಓದಿದ್ರೆ ಮಾತ್ರನೇ ಒಂದು ಇಂಜೆಕ್ಷನ್ ಹಾಕ್ಲಿಕ್ಕೆ ಎಲ್ಲ ನಿಯಮ ಇದೆ. ಸುಮ್ನೆ ಅಲ್ಲ. ಒಂದು ನರ್ಸ್ ಆದ್ರೂ ಇಂಜೆಕ್ಷನ್ ಹಾಕ್ಲಿಕ್ಕೆ, ಇಲ್ಲ ಒಂದು ಕಾಂಪೌಂಡರ್ ಆಗಿ ಆದ್ರೂ ಏನೂ ಅರ್ಹತೆ ಪಡೆದಿಲ್ಲ ನಾನು. ಹೆಂಗಿದನ್ ಮಾಡ್ಲಿ? ಇವತ್ ನೀವು ನೋಡಿ, ಯಾವುದೇ ಯೂಟ್ಯೂಬ್ ತೆಗಿರಿ, ಅವರವರು ಮನೆ ಮದ್ದುಗಳು ಅದು ಇದು ಅಂತ ಬುರುಡೆ ಬಿಡ್ತಿದ್ದಾರೆ. ಯಾರಾದ್ರೂ ಸರಿಯಾದ ತಲೆಕೆಟ್ಟ ವ್ಯಕ್ತಿ, ಲೀಗಲಿ ಗೊತ್ತಿರ್ತಕ್ಕಂಥ ವ್ಯಕ್ತಿ ತಗೊಂಡೋಗಿ ಕೇಸ್ ಹಾಕಿ ಬಿಟ್ಟರೆ ಅಂತವ್ರ ಮೇಲೆ ಬಂದು ಇದು ತಿನ್ಬಿಟ್ರೆ ಅದಾಗ್ಬಿಡುತ್ತೆ, ಈ ಚೂರ್ಣ ತಿಂದ್ರೆ ಇದಾಗ್ಬಿಡುತ್ತೆ, ಇನ್ನೊಂದು ಇದಾಗ್ಬಿಡುತ್ತೆ, ಅನ್ನೊಂದು ಅದಾಗ್ಬಿಡುತ್ತೆ, ಎಲ್ಲಿಂದ ಮನೆ ಮದ್ದುಗಳು ಹೇಳೋದು ಒಂದು ಉತ್ತಮ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಇಲ್ಲದ ಪತ್ರೆಗಳು, ಕಾಯಿಗಳು ಏನೇನೋ ತಗೊಬಂದು ಹೇಳ್ತಿದ್ದಾರೆ. ನಿಮಗ್ ಗೊತ್ತಿದ್ಯಾ? ನಿಮ್ ಬಾಡಿಗೆ ಅದು ಅಡ್ಜಸ್ಟ್ ಆಗುತ್ತಾ? ನಿಮ್ಮದು ವಾತವಾಡಿಯ, ಪಿತ್ತವ, ಕಫವ, ಏನೇನೋ ತಿಳ್ಕೊಳ್ಬೇಕಾಗಿರೋದಿದೆ. ಏನೋ ತಿಳ್ಕೊಳ್ಳದೆ ಎಲ್ಲರೂ ಕುಡಿತಿದ್ದಾರೆ ಅಂತ ನೀವು ಕುಡಿದು ನೋಡಿ. ಶ್ರೀಕೃಷ್ಣ ದೇವರಾಯರು ಸತ್ತಿದೀಗೆ ನಂಬ್ತೀರಾ? ಶ್ರೀಕೃಷ್ಣ ದೇವರಾಯರಿಗೆ ವಿಷವಿಟ್ಟು ಸಾಯಿಸಿದ್ರು ಅಂತಾರ? ಅಲ್ಲ, ಅವರು ತಗೊಳ್ತಿದ್ದಂತ ಒಂದು ಪಥ್ಯವೇ ವಿಷವಾಗಿ ಹೋಯ್ತು. ಅವ್ರಿಗೆ ಸರಿ ಯೌವನದ ವಯಸ್ಸು, ಚಿಕ್ಕ ವಯಸ್ಸಿಂದ ಒಂದು ಬೊಗಸೆ ಎಳ್ಳೆಣ್ಣೆ ಕುಡಿಯೋರು, ಸಾಮು ಮಾಡೋರು, ಚೆನ್ನಾಗಿ ಮೈಯಲ್ಲಿರೋ ಎಣ್ಣೆ ಎಲ್ಲ ಕಿತ್ಕೊಂಡ್ ಬಂದ್ಬಿಡೋದು. ಸೊ ಎಣ್ಣೆ ಬೇಕಾಗಿತ್ತು. ಅದು ಅಲ್ಲಿಂದ ಹಾಗೆ ಹೆಚ್ಚು ಕಡಿಮೆ 3-4 ಲೀಟರ್ ಎಳ್ಳೆಣ್ಣೆ ಕುಡಿತಿದ್ರು. ನೆನ್ಪಿಟ್ಕೊಳ್ಳಿ. ಸರಿ ವಯಸ್ಸು 20-25, ಖಂಡಗಳ ವಯಸ್ಸು, ಆನೆಗಳ ಜೊತೆ, ಮದ್ದಾನೆಗಳ ಜೊತೆ ಗುದ್ದಾಡೋರು, ದೊಡ್ಡ ಕುಸ್ತಿಪಟುಗಳ ಜೊತೆ ಗುದ್ದಾಡೋರು. ದಿನಕ್ಕೆ ಕಡಿಮೆ ಅಂದ್ರು 6-8 ಗಂಟೆ ದೇಹವನ್ನ ದಣಿಸ್ತಿದ್ರು. ದೇಹದಲ್ಲಿದ್ದ ಅಷ್ಟೂ ಒಂದು ಕಸ ಮಲದ ರೂಪದಲ್ಲೋ, ಬೆವರಿನ ರೂಪದಲ್ಲೋ, ಇಲ್ಲ ಮೂತ್ರದ ರೂಪದಲ್ಲೋ, ಶ್ಲೇಷ್ಮದ ರೂಪದಲ್ಲೋ, ಕಫದ ರೂಪದಲ್ಲೋ ಬಂದ್ಬಿಡೋದು. ತೆಗೆಸೋರು, ಕುಡಿದಷ್ಟು ಹೊರಗಡೆ ತೆಗಿಯೋರು. ನಾವ್ ಎಷ್ಟು ನೀರು ಕುಡಿದಿದ್ದೇವೆ ಅದು ಹೊರಗಡೆ ಬರ್ಬೇಕು. ಕೂಡ ಹಾಕೊಳ್ಳಿ, ಯೂರಿನ್ ಕಂಟ್ರೋಲ್ ಮಾಡಿ ನೋಡಿ. ಗಟ್ಟಿ ಇದ್ದಾಗ ತಗೋತು ದೇಹ, ಚೆನ್ನಾಗಿ ಮಾಡ್ತೀವಿ. ಆಮೇಲೆ ಗೊತ್ತಿಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದಾಗ ಒಂದು ಅರ್ಧ ಗಂಟೆ ಮಾಡೋರು, 3/4 ಗಂಟೆ 2 ಗಂಟೆ ಅಷ್ಟೇ. ಬೇರೆ ರಾಜ್ಯಪಾಲನ ಸಾಮ್ರಾಟ ಆಗ್ಬಿಟ್ರು ಶ್ರೀಕೃಷ್ಣ ದೇವರಾಯರು. ರಾಜ್ಯಪಾಲನೆ ಮೇಲೆ, ದಂಡಯಾತ್ರೆಗಳ ಮೇಲೆ ಗಮನ, ಎಲ್ಲಿ ಮೈ ಮೇಲೆ. ಬಟ್ ಕುಡಿದು ಅದು ಅಭ್ಯಾಸ ಆಗ್ಬಿಟ್ಟಿದಲ್ಲ, ಆ ಎಣ್ಣೆ ಪಾಯ್ಸನ್ ಆಗ್ಬಿಟ್ಟು ಅವ್ರನ್ನ ವಿಷ ಆಗ್ಬಿಟ್ಟು. ಅದು ಒಂದು ಕಾರಣ. ಈ ರೀತಿ ಕೆಲವು ದುರ್ಬುದ್ಧಿಯ ವ್ಯಕ್ತಿ, ಅಂದ್ರೆ ದುರ್ಬುದ್ಧಿ ಅಲ್ಲ, ಅವರು ಹಾಗೆಯೇ. ನಿಮಗೆ ಆ ತರದ ಪ್ರಭಾವಗಳಿಗೆ ಒಳಗಾಗಬೇಡಿ. ಕೇಳಿ, ಯಾರನ್ನಾದ್ರೂ ಹೋಗ್ಬಿಟ್ಟು ನಾನು ಹೇಳಿದ್ದು ತಪ್ಪು, ಸರಿ, ಬೇಡ, ಎರಡೂ ಬೇಡ. ಯಾರಾದ್ರೂ ಶುದ್ಧ ವೈದಿಕರನ್ನ ಒಂದು ಆಲಯ, ಹಿರಿಯ
ವೈದಿಕರ ಹತ್ರ ಹೋಗಿ ಕೇಳಿ, ಇದು ಸರಿಯಾ? ಯಾರಾದ್ರೂ ಹಿರಿಯ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಹಿರಿಯ ಲಾಯರ್ ಹತ್ರ ಕೇಳಿ. ಏನೇನೋ ಮಾಡಕ್ ಹೋಗ್ಬಿಡಿ. ಕೆಲವರು ಪಾಯಿಂಟ್ಸ್ಗಳೇನೋ ಕೊಡ್ತಿದ್ದಾರೆ, ಇನ್ನೊಂದೇನೋ ಹೇಳ್ತಿದ್ದಾರೆ. ಅದರಲ್ಲಂತೂ ಟ್ರೇಡಿಂಗ್ ಅಲ್ಲಿ ಹಾಕಿ, ಈ ಸ್ಟಾಕ್ ಅಲ್ಲಿ ಹಾಕ್ಬಿಡಿ, ಪೆನ್ನಿ ಸ್ಟಾಕ್ ಅಲ್ಲಿ ಹಾಕ್ಬಿಡಿ, ಇದೆಲ್ಲ ಏನೇನೋ. ಮೊನ್ನೆ ಕೂಡ ಅನಿಲ್ ಅಂಬಾನಿದು ಜಪ್ತಿ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ನಂಬ್ತೀರಾ ನೀವು? ಅನಿಲ್ ಅಂಬಾನಿ ಇದು ಮೊದಲನೇ ಬಾರಿ ಅಲ್ಲ, ಒಂದು 10ನೇ ಬಾರಿ ದುಡ್ಡು ಕಳ್ಕೊಂಡಿದ್ದಾನಲ್ವಾ. ಟ್ರೇಡಿಂಗು, ಲೊಟ್ಟು ಲೊಸ್ಕು, ಶೆಲ್ ಕಂಪ್ನೀಸು, ಮನಿ ಟ್ರಾನ್ಸ್ಫರಿಂಗು, ಮನಿ ಲಾಂಡ್ರಿಂಗು, ಏನೇನು ಎಡವಟ್ಟು ಕೇಸುಗಳಿದಾವೆ ಗೊತ್ತಾ? ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿಯ ಸೋದರ. ಬೇಗ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತ. ಏನಾಗ್ತಿದೆ ಮಕ್ಕಳ? ನೀವು ಅಷ್ಟು ದೊಡ್ಡವನ್ನೇ ಬಿಟ್ಟಿಲ್ಲ, ಮಾಡ್ಬೋದಿತ್ತಲ್ವ ಅವನು ಕೂಡ. ಬೆಳೆದು ಬಿಟ್ಟು ಅದಾಗ್ಬಿಡ್ತು, ಕಂಪನಿ ಪ್ರಾಫಿಟ್ ಅಲ್ಲಿ ಬಂದ್ಬಿಡ್ತು, ಅನಿಲ್ ಅಂಬಾನಿ ತಗೋತಿದ್ದಾರೆ, ಇನ್ನೊಂದು ತಗೋತಿದ್ದಾರೆ. ಇಲ್ಲ, ಮೊನ್ನೆ ಕತೆ ಇದು. ಕುಜಾಕೇತು ಸಂಧಿ ಇರ್ಬೇಕಾದ್ರೆ ಅನಿಲ್ ಅಂಬಾನಿ ಮನೆ ಮೇಲೆ ರೈಡ್ ನಡೆಯುತ್ತೆ, ಕಂಪನಿಗಳ ಮೇಲೆ ರೈಡ್ ನಡೆಯುತ್ತೆ. ಹಾಗಾದ್ರೆ ಟ್ರೇಡರ್ಸ್ಗಳು ಎಲ್ಲೋದ್ರು? ಇವ್ರುಗಳ ಮಾತು ಕೇಳ್ಕೊಂಡು ಹಾಕಿದ ಒಂದು ಕತೆ ಏನು? ಇಂಥದ್ದೇ. ಯಾವುದಕ್ಕೂ ಪುರಾವೆ ಇಲ್ಲ, ಎಂಥದ್ದೂ ಇಲ್ಲ. ಪುರಾವೆಗಳಿಲ್ಲದ ಅಂತೆಕಂತೆಗಳು ತಗೋಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ 8ನೇ ತಾರೀಕು ಆಗಸ್ಟ್ ಬಂದ್ಬಿಟ್ಟಿದೆ. ಲಕ್ಷ್ಮೀನ ತಗೋಬಂದು ವರಮಹಾಲಕ್ಷ್ಮಿ ಮುಖವಾಡ ಇಟ್ಟು ಮಾಡಿಬಿಟ್ರೆ ಅಷ್ಟೇ. ಖಂಡಿತ ಇಲ್ಲ. ಅಮ್ಮ ಯಾವತ್ತಾದರೂ ದೇವಿ, ಯಾವತ್ತಾದರೂ ನಮ್ಮ ತಂದೆ, ನಮ್ಮ ತಾಯಿ ನಮಗೆ ಕೆಡುಕು ಬಯಸುತ್ತಾರೆ. ನಮ್ಮ ಗ್ರಹಚಾರ. ಯಾರೋ ಒಬ್ರಲ್ಲ, ಈಗ ಕಲಿಯುಗದಲ್ಲಿ ಹತ್ರಲ್ಲೊಬ್ರು ತಂದೆ ತಾಯಿನೂ ಮೋಸಗಾರರಾಗ್ಬಿಟ್ಟಿದೆ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಆಕೆಗೆ ಲೋನ್ ಸ್ಯಾಂಕ್ಷನ್ ಆಗ್ತಿಲ್ಲ, NRI ಇರ್ಲಿ ಅಂತ ತಂದೆ ಹೆಸರನ್ನ ಲೋನ್ ಮಾಡಿ ಜಾಗ ತಗೊಂಡು ಮನೆ ಕಟ್ಟಿದ್ರೆ, ತಂದೆ ತೀರ್ಕೊಂಡ್ಮೇಲೆ ತಮಾಷೆ ನಂಬ್ತೀರಾ? ಎಲ್ರು ಸೇರ್ಕೊಂಡು ಕೇಸು. ಇದಿಲ್ಲ, 10 ಕೋಟಿ ಜಾಗ, ತಾಯಿ ಸಮೇತ ನೆನಪಿಟ್ಟುಕೊಳ್ಳೆ, ಪಾಲ್ ಬರ್ಬೇಕಮ್ಮ ನನ್ಗೆ. ಅಣ್ಣ ತಮ್ಮಂದ್ರು ಗೊತ್ತಿದೆ, ಅಕ್ಕ ಸಪೋರ್ಟ್ ಮಾಡಿದಾಳೆ, ತಮ್ಮನಿಗೆ ಸಪೋರ್ಟು, ಅಣ್ಣನಿಗೆ ಸಪೋರ್ಟು, ಅವ್ರ ಬದುಕಿಗೆ ಸಪೋರ್ಟು, ಮದುವೆಗಳಿಗೆ ಸಪೋರ್ಟು, ಅವ್ರ ಮಕ್ಕಳು ಓದಕ್ಕೆ ಸಪೋರ್ಟ್. ಏನ್ ಮಾಡಿಲ್ಲ ತಾಯಿ ಜೀವ. ಬಿಕ್ಕಿ ಹತ್ತಿರೋದು. ಆಸ್ಟ್ರೇಲಿಯಾದಿಂದ ಬಂದು ನೀವು ಹೇಳಿದಷ್ಟು ನಡೆದಿದೆ ಗುರುಗಳೇ, ಹಿಂಗ ಆಗ್ಬಿಡ್ತು ಗುರುಗಳೇ ಅಂತ. ತಾನು ಕಷ್ಟಪಟ್ಟು ಇವತ್ತು ಯಜಮಾನ್ರ ಮುಂದ್ಗಡೆ, ಮಕ್ಕಳ ಮುಂದ್ಗಡೆ, ಎಂತ ಕೆಲಸ ಮಾಡಿದ್ಯಾ ನೋಡು, ನಿಮ್ಮಮ್ಮ ಆಗ್ಬಿಟ್ಟಿದ್ದಾರೆ ಕಟುಕರು ಮಕ್ಕಳ. ಹತ್ರಲ್ಲೊಬ್ಬರು ತಂದೆ ತಾಯಿಗಳು ಕೂಡ, ಮಕ್ಕಳು 10 ಜನ ಆಗ್ಬಿಟ್ಟಿದ್ದಾರೆ ಬಿಡಿ. ತಂದೆ ತಾಯಿಗೆ ಊಟ ಹಾಕೋದು, ನೆರಳು ಕೊಡೋದು. ಮೊನ್ನೆ ಕೂಡ ವೃದ್ಧಾಶ್ರಮಪ್ಪ ಸೇರ್ಸಿದ್ರೆ, ಜೀವ ಬಿಟ್ಟಿದ್ರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾರೆ. ಅಂದ್ರೆ ಎಂಥ ಕಲಿಗಾಲ ಬಂದು ಬಿಡ್ತಪ್ಪ ನೋಡಿ. ಇಂಥವರಿಗೆ ಇಂಥ ಒಂದು ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು ಮಾಡಿದ್ರೆ ಮುಳುಗೋಗುತ್ತೆ, 1ನೇ ತಾರೀಕೆ ಮಾಡು ಅಂತ. ಅಂದ್ರೆ ಒಂದು ಗಿಡ ಬೆಳಿಲಿಕ್ಕೆ ಇಷ್ಟು ದಿನ ಅಂತ ಒಂದು ಲೆಕ್ಕ ಇದೆ. ನೀವು ಮೊದಲೇ ಕಳೆದು ಬಿಟ್ರೆ ಆ ಹಣ್ಣು ಕತೆ, ಮೊದಲೇ ಪಿಂಡ ತೆಗೆದು ಬಿಟ್ರೆ ಅದರ ಕತೆ. ಟಾಯ್ಲೆಟಲ್ಲಿ ಕುತ್ಕೊಂಡು ಊಟ ಮಾಡಿ ಅನ್ನೋ ರೀತಿ. ಎಲ್ರೂ ಸ್ನಾನ ಮಾಡೋದೇ ಅಲ್ವಾ, ಎಲ್ರಿಗೂ ಇದೇ ದೇಹ ಅಂತಾನೆ. ಬನ್ನಿ ಬಿಚ್ಚಾಕೊಂಡು ರೋಡಲ್ಲೇ ಸ್ನಾನ ಮಾಡ್ಬಿಡೋಣ, ಬಿಚ್ಚಾಕೊಂಡು ರೋಡಲ್ಲೇ ಕಕ್ಕ ಹೋಗೋಣ. ಇಂಥ ಒಂದು ಅಸಹ್ಯ ಆಗುತ್ತೆ ಮಕ್ಕಳೇ ನೋಡ್ತಿದ್ರೆ. ನಿಜವಾಗ್ಲೂ ಐ ಆಮ್ ಹ್ಯಾಪಿ ವಾಟ್ ಎವರ್ ಇಟ್ ಇಸ್ ದೇರ್ ವ್ಯೂಸ್. ಐ ಆಮ್ ವೆರಿ ಮಚ್ ಹ್ಯಾಪಿ. ನನಗೇನು ಫಲವೋ ಪ್ರಾಪ್ತಿಯೋ ಅದರಲ್ಲಿದ್ದೇನೆ. ಎಲ್ಲೇ ಮೀರಿ ಇನ್ನೊಂದೇನೋ ಹೇಳೋದು ನೀವು ನಂಬಲ್ಲ. ಒಂದು ಕಾಲಘಟ್ಟಕ್ಕೆ ನನಗೆ ನೆನಪಿದೆ, ಒಂದು 4-5 ಮಹಾ ವಿದ್ಯಾವಂತರು, ಪಂಡಿತೋತ್ತಮರುಗಳು ಅವ್ರ ಜೊತೆಲಿ ಕುಳಿತು ಒಂದು ಡಿಬೇಟ್, ಚರ್ಚೆ ಅಂಥದ್ದು ನಾನು ಅವತ್ತಿಗೆ ಬಿಟ್ಬಿಟ್ಟೆ. ಒಂದು ದೊಡ್ಡ ನಾಯಕ ಆಗ್ತಾನೆ, ಕ್ರಿಕೆಟಿಗ, MS ಧೋನಿ. ಇವತ್ತಿಗೂ ನೆನಪಿದೆ, 2007-8 ಅಂತ ನೆನಪು ಹೇಳಿದ್ದಾನೆ. ಧೋನಿ ವಿಲ್ ರಾಕ್ ಆನ್. ಅವ್ನ ಮದುವೆ ಹೆಂಗಾಗ್ತಾನೆ, ರಾಕ್ ಆನ್. ಅವನ್ ಮಾಡೋ ರೆಕಾರ್ಡ್ಗಳಿರೋಲ್ಲ, ಎವ್ರಿಥಿಂಗ್ ವಿಲ್ ಬಿ ಸೂಪರ್. ಏನೇನೋ ಹೇಳಿದ್ರು ಬಂದವರು, ಒಂದು ರಿಸರ್ಚ್ ಇರಲಿಲ್ಲ. ವಿ ಗಾಟ್ ಸಮ್ ಡೇಟಾ. ಎಲ್ಲಿಂದಲೋ ನನ್ನ ಟೀಮು ತಂದು ಅದನ್ನು ಒಂದು 10 ಜಾತಕಗಳು ತುಲನೆ ಮಾಡಿ ಏನೋ ಇದು ಅಂತ. ವಾಗ್ದೇವಿ ನುಡಿಸಿದ್ದು ಅದು ನಾನಲ್ಲ. ನನ್ನ ಟೀಮಿಗೆ ಶಕ್ತಿ ಕೊಟ್ಟಿದ್ದು ವಾಗ್ದೇವಿ, ನಾನಲ್ಲ. ಅಲ್ಲಿ ಕುಳಿತು ಮಾತನಾಡಿಸಿದ್ದು ವಾಗ್ದೇವಿ, ನಾನಲ್ಲ. ಇವತ್ತಿಗೂ ಆ 4-5 ಜನ ಸಿಗ್ತಾರೆ. ಏನು ಹೇಳಿದ್ರು ಗುರುಜಿ, ಹೇಳಿದ ಹಂಗೆ ಇದೆ. ಈ ಥರದ್ದು ಎಷ್ಟೋ ವಿಚಾರ. ಅದಕ್ಕೊಂದು ಸೈಂಟಿಫಿಕ್ ರಿಸರ್ಚ್ ಇರಬೇಕು ಮಕ್ಕಳೇ. ಏನೇನೋ ಮಾತನಾಡಬೇಡಿ.
ಬೇಡ. ಈಗ ನಾನು ಆಗಾಗ ದಾನ ಮಾಡಿಬಿಟ್ರೆ ಎಲ್ಲ ಸರಿಯಾಗ್ಬಿಡುತ್ತಾ ಅಂತ ಕೆಲವ್ರು ಕೇಳ್ತಾರೆ. ನೀವು ನಂಬ್ತೀರಾ? ನನ್ನ ಹತ್ರ ಹಾರ್ವರ್ಡ್, ಆಕ್ಸ್ಫರ್ಡ್ ಗೆ ಸಂಬಂಧಪಟ್ಟಂತ ಪ್ರೊಫೆಸರ್ಗಳು ಥೀಸಿಸ್ ಮಾಡಿ ರಿಸರ್ಚ್ ಮಾಡಿ ಇಟ್ಟಿರ್ತಕ್ಕಂಥದ್ದು, ದಾನ ಮಾಡಿದರೆ ನಾವು ₹1 ಕೊಟ್ರೆ ₹1 60 ರಿಟರ್ನ್ ಬರುತ್ತೆ ಅಂತ ದೇ ಆರ್ ಪ್ರೂವ್ಡ್. ಸೈಂಟಿಫಿಕ್ ಪ್ರೂಫ್. ಒಬ್ಬೊಬ್ಬರದೆಲ್ಲ ಅವ್ರು ಕೊಡ್ತಾರೆ ಡೇಟಾ. ಇವ್ರು ಇಷ್ಟು ಮಾಡಿದರೆ ನೆಕ್ಸ್ಟ್ ಇಯರ್ಗೆ ಏನಾಗಿದೆ ಅಂತ. ಅಪಾತ್ರ ದಾನ ಮಾಡಿಲ್ಲ ಅವರು. ನೀವು ಕೊಡೋರ್ಗೆ ಕೊಡ್ತಾ ಇದ್ರೆ, ಸ್ನೇಹಿತನ ಕರೆದು ಕೊಟ್ರೆ ಅವನ್ ಚೆನ್ನಾಗಿದ್ದಾನೆ, ಅವನ್ನೇ ಮನೆಗೆ ಕರೆಯೋದು. ಅವನ ಮನೆಗೆ ಕರ್ಸಿದನ್ ಗೊತ್ತಾ ನಮ್ ರವಿಶಂಕರ್ನ ಅಂತ ಗತ್ತಾಗಿ ಕರೆಸ್ಬಿಟ್ಟು ನಂಗೆ ಹಣ್ಣು ತಾಂಬೂಲ ಕೊಟ್ರೆ ವರ್ಕೌಟ್ ಆಗಲ್ಲ. ಇಲ್ಲದ ಆಚಾರ್ಯ ವೈದಿಕನನ್ನ ಕರೀರಿ, ಅವ್ರನ್ನ ಕರೀರಿ, ಅವ್ರಿಗೆ ಮಾಡಿ ನೋಡಿ ನೀವು. ಪ್ರೂಫ್, ಐ ಆಮ್ ಟಾಕಿಂಗ್ ವಿತ್ ಪ್ರೂಫ್ಸ್, ಸೈಂಟಿಫಿಕ್ ಪ್ರೂಫ್, ಆಧಾರ. ವಿಜ್ಞಾನ ಕೂಡ ಇದೆ. ಇದು ವಿಜ್ಞಾನವೇ ಜ್ಯೋತಿಷ್ಯ. ಒಂದೊಂದು ಹಬ್ಬಕ್ಕೂ ಒಂದೊಂದು ಲೆಕ್ಕ ಇದೆ. ಸುಮ್ನೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಇಟ್ಟಿಲ್ಲ. ಅದಕ್ಕೆ ಹಿನ್ನೆಲೆ ಈ ತಿಂಗಳಲ್ಲೇ ಬರಬೇಕು, ಇಂಥ ಸಂದರ್ಭದಲ್ಲೇ ಬರಬೇಕು ಅಂತ ಇಡ್ಲಿಕ್ಕೆ ನಮ್ಮ ವೈದಿಕರಿಗೇನು ಬುದ್ಧಿಭ್ರಮಣೆಯ? ಯೋಚನೆ ಮಾಡಿ ನೋಡಿ. ನಮ್ಮ ಮಹರ್ಷಿಗಳಿಗೆ, ದೇವ ಪರಂಪರೆಗೆ ಹಾಗಾದ್ರೆ ನೀವು 1 ವಾರ ಮೊದಲೇ ಮಾಡ್ಕೊಬಿಡ್ತೀರಾ? ಹಾಗೆ ನಿಮ್ ನ್ಯೂ ಇಯರ್ ಅನ್ನ ಯಾಕೆ ಜನವರಿ 1 ಮಾಡ್ಕೋತೀನಿ? ಮಾಡ್ಕೊಳ್ಳಿ, ನೀವು ಯಾವಾಗ್ಲೂ ಮಾಡ್ಕೊಳ್ಳಿ. ಇದ್ದಾಗ ಯುಗಾದಿ ಅಂತ ಮಾಡ್ಕೊಳ್ಳಿ. ಏನೇನು ತಪ್ಪು ಕಲ್ಪನೆಗಳನ್ನ ಪ್ರಬೋಧವಾಗಿ ಕಲಿಸುತ್ತಿದ್ದಾರೆ. ಇಂಥ ಒಂದು ಪ್ರಭಾವಗಳಿಗೆ ಒಳಗಾಗಬೇಡಿ, ಪ್ರಚೋದನೆಗಳಿಗೆ ಒಳಗಾಗಬೇಡಿ ಮಕ್ಕಳೇ. ತುಂಬ ಸಂಕಟದಿಂದ ಹೇಳ್ತಿದ್ದಾನೆ. ಗುರು ನಕ್ಷತ್ರ, ವಿಶಾಖ ನಕ್ಷತ್ರ, ನವಮಿ. ಬ್ಯೂಟಿಫುಲ್. ಐ ಆಮ್ ಹ್ಯಾಪಿ ನಾನು ನಿಮ್ಗೆ ಹೇಳ್ಕೊಡಕ್ಕೆ. ನನಗಿದ್ರಿಂದ ಏನೂ ಲಾಭವಿಲ್ಲ. ನೀವು ಚೆನ್ನಾಗಾದ್ರೆ, ನಾನು ಈಗ ಹೇಳ್ಬಾರ್ದು, ತುಂಬಾ ಚೆನ್ನಾಗಿದ್ರೆ. ಎಷ್ಟು ದಂತಕಥೆಗಳಿದ್ದಾರೆ ನನ್ನ ಜೊತೆ. ಇವತ್ತಿನವರೆಗೂ ರವಿಶಂಕರ ಕೈ ಚಾಚಿಲ್ಲ, ಚಾಚುವುದಿಲ್ಲ. ನನಗೇನು ಸಂಭಾವನೆ ಸಿಕ್ಕಿದೆಯೋ ನಾನು ತೃಪ್ತಿ. ಹೇಳ್ಬೋದಲ್ವಾ ಅವರಿಗೆ? ಇನ್ನೊಂದು ಹೇಳ್ಬೋದಲ್ವಾ? ಇಲ್ಲ, ಇಷ್ಟು ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ. ದೈವ ಪ್ರೇರಣೆ. ಎಂತೆಂಥ ಸ್ಥಾಯಿಯೂ ಕುಳಿತಿದ್ದಾರೆ ಅವರು. ನಾನು ಒಂದು ಬಾರಿ ಕೇಳಿದ್ರೆ ನಾನು ಕೇಳಲ್ಲ. ಯಾಕಂದ್ರೆ ನನಗೆ ನನ್ನ ವಾಗ್ದೇವಿ ಮೇಲೆ ನಂಬಿಕೆ. ಕೊಟ್ಟವನು ಕೇಳುವುದಾ? ದಾರಿ ತೋರಿಸುವವನಿಗೆ ದಾರಿ ಇಲ್ವಾ? ಅಮ್ಮ ಇದ್ದಾಳೆ ನನಗೆ, ಅಷ್ಟೇ ನನಗೆ ಗೊತ್ತು. ನನಗೆ ನನ್ನ ಗುರುಗಳಿದ್ದಾರೆ, ನನಗೆ ನೀವಿದ್ದೀರಿ. ಯಾರ ಇಚ್ಛೆಯೂ ಇಲ್ಲದೆ ಇವತ್ತಿನವರೆಗೂ ರವಿಶಂಕರ ಕೈ ಚಾಚಿಲ್ಲ ಯಾರ ಹತ್ರ. ಆ ವಿದ್ಯೆ ಅವ್ರಿಗೆ ದಾರಿ ತೋರಿಸ್ಲಿಕ್ಕೆ ಅಷ್ಟೇ. ಅವ್ರ ಹತ್ರ ಮರಳಿ ನಾನು ಹೋಗ್ಬಿಟ್ಟು, ನೋಡಿ ಗುರುಗಳು ಹೆಂಗ್ ಮಾಡಿ, ಈ ತರ ಖಂಡಿತ ಕೇಳಿದಿಲ್ಲ. ನೋವಾಗಿದ್ರು, ನಷ್ಟ ಆಗಿದ್ರು, ಬಾಧೆ ಆಗಿದ್ರು, ಅಮ್ಮ ಅದೆಲ್ಲ ನನ್ನ ಪೂರ್ವಜನ್ಮ ಸುಕೃತ, ಕೃತ, ಪಾಪವೋ ಪುಣ್ಯವೋ, ಎವ್ರಿಥಿಂಗ್ ಇಸ್ ಯು ಅಂತ ಹೇಳಿ ಸುಮ್ಮನೆ. ಅದರಿಂದ ಹೇಳ್ತಿದ್ದೆ ನಮ್ಮ ಮಕ್ಕಳೇ, ಇಂಥದೊಂದು ಪ್ರಚೋದನಾಕಾರಿ ಮಾತುಗಳು, ಪ್ರಚೋದನಾಕಾರಿ ವಿಚಾರಗಳು, ಇನ್ನೊಂದು ದಯಮಾಡಿ ಒಳಗಾಗ್ಬಿಡಿ. ಸುಟ್ಟಿಸ್ಕೊಳ್ಳೋದು ನೀವೇ, ನೋವು ತಿನ್ನುವುದು ನೀವೇ. ಯಾರಾದ್ರೂ ಒಂದು ಶಿವಾಲಯದ, ಹಳೇ ಶಿವಾಲಯ ಹೋಗಿ ಇರ್ತಾರೆ, ವಯಸ್ಸಾದ ವೈದಿಕರು ಇರ್ತಾರೆ, ಅವ್ರ ಹತ್ರ ಕೇಳಿ, ವರಮಹಾಲಕ್ಷ್ಮಿ ಹಬ್ಬ 8ಕ್ಕಿದೆಯಾ 1ನೇ ತಾರೀಕಿಗಿದೆಯಾ ಅಂತ. ಯಾರೀ ಹೇಳಿದ್ದು ಅಂತ ಹೇಳ್ತಾರೆ ನೋಡಿ. ಆ ಪುಣ್ಯಾತ್ಮರನ್ನ, ಪರಮ ಭಾಗವತೋತ್ತಮರು ನಮ್ಮ ನಿಮ್ಮ ನಡುವೆ ಓಡಾಡ್ಕೊಂಡಿದ್ದಾರೆ. ದಂತಕಥೆಗಳು, ದೇವತೆಗಳು ಅವರು. ದೇವರೆಲ್ಲೂ ಇಲ್ಲ, ಒಬ್ಬ ಆಚಾರ್ಯನ ಹತ್ರ ಇರ್ತಾನೆ. ಆಚಾರ್ಯಂ ಪ್ರತ್ಯಕ್ಷ ದೈವಂ ಅಂತ ಹೇಳ್ತಾರೆ. ಇದನ್ನಪ್ಪ ನಮ್ಮ ನಿಮ್ಮ ನಡುವೆ. ನಾನು ಕೂಡ ಒಬ್ಬ ಆಚಾರ್ಯರ ಹತ್ರ ಓಡೋಗ್ತಾನೆ, ಕೇಳ್ತಾನೆ. ನನಗೂ ಭಯಗಳೇ, ನಿಮಗಿಂತ ಭಯಗಳೇ. ಏನಾದ್ರೂ ಹೇಳ್ಬೇಕಾದ್ರೆ, ನೋಡ್ಬೇಕಾದ್ರೆ ಮುಹೂರ್ತ ತಪ್ಪ, ಇನ್ನೊಂದು ತಪ್ಪ, ಎಲ್ಲಿ ಲೆಕ್ಕ. ಅದಕ್ಕೆ ಕೆಲವೊಂದನ್ನು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನಾಗಿ ನಿಂತು ಮಾಡ್ಲಿಕ್ಕೆ ಹೋಗಲ್ಲ. ನಂದು ಅಂತ ಒಂದು ದೊಡ್ಡ ಟೀಮದ ಒಂದು 40 ಜನ ಇದ್ದಾರೆ. ಕೆಲವು ಕಾರ್ಯಗಳು ಕೆಲವರಿಗೋಸ್ಕರ. ನೀವು ನಂಬಲ್ಲ, ಈ 32 ವರ್ಷದಲ್ಲಿ ನಾನು ಶ್ರೀಚಕ್ರ ಇವತ್ತು ಹೇಳ್ತೇನೆ ಕೇಳಿ, ಎಷ್ಟು ಜನ ಕೊಟ್ಟಿರ್ಬೋದು ಗೊತ್ತಾ? ಅಬ್ಬಬ್ಬಾ ಅಂದರೆ ಈ 32 ವರ್ಷದಲ್ಲಿ ಒಂದು 100 ಜನ ಕೊಟ್ಟಿದ್ರೆ ಹೆಚ್ಚು. ಆ ಕೊಡಬೇಕಾದ್ರೂ ಕೆಲವು ನಿಯಮಗಳಿದ್ದಾವೆ. ಒಂದು 60 ದಿನ, 90 ದಿನ, 108 ದಿನ ಸಂಕಲ್ಪ, ಅವರ ಹೆಸರಿನಲ್ಲಿ ಪೂಜೆ ನಿಯಮ ಆದ ಮೇಲೆ ಅವ್ರು ಏನ್ ಹೇಳಿದ್ರು ಇವತ್ತೇ ತಂದು ಕೊಟ್ಬಿಡ್ತೀನಿ. ಅದು ಮಾರ್ಕೆಟಿಂಗ್. ಒಂದೇ ದಿನದಲ್ಲಿ ಮನೆ ಕಟ್ಲಿಕ್ಕಾಗುತ್ತಾ? ಒಂದೇ ದಿನದಲ್ಲಿ ಗುಡಿ ಕಟ್ಲಿಕ್ಕಾಗುತ್ತಾ? ಒಂದೇ ದಿನದಲ್ಲಿ ಮಗು ಹುಡ್ತಾನ? ಅದೇ ನೋಡಿ, ಇವತ್ತು ನಮ್ಮ ರೈತರು ಜೋಳಕ್ಕೆ ಬೀಜ ತಗೊಬಂದು ಬಿತ್ತನೆ ಎದ್ದು
ನಮ್ಮ ಸರ್ಕಾರವೇ ಆ ಥರದ್ದು ಬಿತ್ತನೆ ಬೀಜ ಪೂರೈಸ್ಬಿಟ್ರೆ, ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್, ಈ ತರ ಮೋಸಗಾರರ ಕಂಪನಿಗಳು, ಬೆಳೆ ಬಂದಿಲ್ಲಪ್ಪ ಅವನಿಗೆ ನೋಡ್ತಿದ್ದಾನೆ, ಇದೇ ಆಗೋದು. ಇಂಥವರ ಮಾತುಗಳು ಕೇಳಿ ಹೀಗೆ ಆಗೋದು. ಮಾರ್ಕೆಟಿಂಗ್ ಮಾಡಿರೋ ಕಂಪನಿಗಳು ಇನ್ನೊಂದು ಸಿಕ್ಕಾಬಟ್ಟೆ ತಮ್ಮಂತ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ ಈ ಥರ ಸುಳ್ಳುಗಳು ಹೇಳ್ತಿದ್ದಾರೆ. ದಯಮಾಡಿ ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ನಿಮ್ಮ ಮನ್ಸಿಗೆ ನೋವಾಗಿರುತ್ತೆ ಖಂಡಿತ, ಘಾಸಿ ಮಾಡಿರ್ತಾನೆ ಖಂಡಿತ. ಕೆಲವರಿಗೆ ನಾನು ಹೀಗೆ ಮಕ್ಕಳು ನನಗೇನು ತಿಳಿದೆ ಪರವಾಗಿಲ್ಲ, ನಾನು ಕಾರ್ಯಕ್ರಮ ಬಿಟ್ಟು ಎದ್ದೋಗ್ಬಿಡ್ತಾನೆ, ಬಟ್ ಐ ವಿಲ್ ನೆವರ್ ಸೆಂಡ್ ಅ ರಾಂಗ್ ಮೆಸೇಜ್ ಅಂಡ್ ರಾಂಗ್ ಆ ಒಂದು ತಪ್ಪು ಮಾಹಿತಿ ನಿಮಗೆ ಕೊಡ್ಬೇಕು. ಪರವಾಗಿ ನಂಗೆ ಏನು ಹೇಳಕ್ ಬರ್ಲಿಲ್ಲ ಅಂದ್ರೂ ವಾರಕ್ಕೊಮ್ಮೆ ಬರ್ತಾನೆ. ಇದಾವೆ ಇನ್ನು 1 ಲಕ್ಷಕ್ಕೂ ಮೇಲ್ಪಟ್ಟು ಕಾರ್ಯಕ್ರಮ ಮಾಡುವಷ್ಟು ಕಂಟೆಂಟ್ಗಳು ನನ್ನ ಹತ್ರ ರೆಡಿ ಇದೆ ಅಂದ್ರೆ ನೀವು ನಂಬ್ತೀರಾ? ಇನ್ನು 1 ಲಕ್ಷಕ್ಕೂ ಮೇಲ್ಪಟ್ಟ ಕಂಟೆಂಟ್ಸ್ ಇದಾವೆ, ಹೇಳಲಿಕ್ಕೆ ತುಂಬಾ ಒಳ್ಳೇದಿದ್ದಾವೆ. ಈ ತರದ್ ಸುಳ್ಳು ಹೇಳ್ಕೊಂಡು ರಾತ್ರಿ ಹಮ್ ನೈ ಜಾಯೆಂಗೆ ಜಾಯೆಂಗೆ ಉಸ್ ರಾಸ್ತೆ ಪೆ, ಉಸ್ ಗಲಿ ಪೆ ಹಮ್ ಮುಂಹ ಭಿ ನೈ ರखेंगे, ಸೋಚ್ ಭಿ ನೈ रहेंगे. ನನ್ನ ಮನ್ಸಲ್ಲೂ ಬರಲ್ಲ, ನನ್ನ ಹೃದಯದಲ್ಲೂ ಬರಲ್ಲ, ನೊಂದ್ಕೋತಿರ್ತೇನೆ. ಎಸ್, ಅವ್ರಿಗೊಂದು 1 ಲಕ್ಷ ವ್ಯೂಸ್ ಬಂದಿರ್ಬೋದು, ಫಾಲೋವರ್ಸ್ ಜಾಸ್ತಿ ಆಗಿರ್ಬೋದು, ವಾಟ್ ಎವರ್. ನನಗೆ ನನ್ನ ಟೀಮ್ ಹೇಳುವಾಗ ನಾನು ಹೇಳ್ತಿರ್ತೇನೆ, ನಂಗೆ ಫಾಲೋವರ್ಸ್ ವಿಚಾರನ ಹೇಳ್ಬೇಡಿ, ಇನ್ನೊಂದು ಹೇಳ್ಬೇಡಿ, ಫೋಕಸ್ ಆನ್ ದಿ ಕಂಟೆಂಟ್. ಏನ್ ಕೊಡೋಣ ಜನಗಳಿಗೆ, ಏನ್ ಕೊಡೋಣ, ಅವ್ರಿಗೇನು ಇಷ್ಟ ಆಗ್ಬೇಕು, ತೃಪ್ತಿ ಪಡಿಸ್ಬೇಕು, ಅಷ್ಟೇ ಇದೆಯಾ ವಿನಃ ಬೇರೆ ಇನ್ನೇನು ಇಲ್ಲ ಮಕ್ಕಳೇ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಾಲ ಕೊಡುವುದು ತರುವುದು. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ಸಾಲ ತಗೊಂಡ್ವಿ ತೀರಿಸ್ಲಿಕ್ಕಾಗ್ಲಿಲ್ಲ. ಗೊತ್ತಿಲ್ಲದೆಯೇ ಕೆಲವು ನಕ್ಷತ್ರ ಸಂಬಂಧ, ತಿಥಿ ಸಂಬಂಧ, ವಾರ ಸಂಬಂಧ ಸಿಕ್ಕಾಕೋಬಿಟ್ಟಿರ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಹೇಳ್ತಲೇ ಇದ್ದೇನೆ. ಇವತ್ತು ಮನುಷ್ಯ ಪ್ರತಿಯೊಬ್ಬರೂ ಸಾಲಗಾರನೇ. ಸಿಕ್ಕಾಬಟ್ಟೆ ಇದೆ ನನ್ನ ಸಾಲ. ಕಡಿಮೆ ಎಂದರೂ ನಿಮ್ಮ ಮುಂದ್ಗಡೆ ಮುಚ್ಚಿಡೋದಿಲ್ಲ. ಇದೆ, ಕೋಟಿಗಟ್ಟಲೆ ಸಾಲ ಇದೆ ಮಕ್ಕಳೇ. ಇದೆ, ವ್ಯವಹಾರದ್ದು, ಮನೆದು, ಮನೆಯವರದ್ದು, ಕುಟುಂಬದ್ದು, ಇನ್ನೊಂದು ಏನೋ ಸಾಲಗಳಿದ್ದಾವೆ, ಎಲ್ರಿಗೂ ಇದೆ. ನನಗ್ ಮಾತ್ರ ಬೇಡ ಅಂದ್ರೂ ಸಾಲ ಕೊಡ್ತಾರೆ. ನನ್ನ ಜಾತಕದಲ್ಲಿ ಅಷ್ಟು ಚೆನ್ನಾಗಿದೆ. ಷಷ್ಠಾಧಿಪತಿ ನನ್ನ ಮನೆಯಲ್ಲಿರೋದ್ರಿಂದ ತಗೋ ಅಂತ ಒಂದು ಭಾರ, ಮನೆಯ ಭಾರ, ಮನೆಯವರ ಭಾರ. ಅಯ್ಯೋ ರಾಮಚಂದ್ರ, ಅದು ಕೇಳಲೇಬೇಡಿ. ಈ ತರದ್ದು ತುಂಬಾ ಇದೆ. ಅದಕ್ಕೆ ಅಂತ ಒಂದು ದೇವರು ಸುಳ್ಳು ಹೇಳಬಾರದು. ನೋಡಿ, ಸಾಲ ಇದೆ ಅಂತೀವಿ, ಸಾಲ ತೀರಿಸ್ತಿದ್ದೇವೆ ತಾನೆ. ಆ ತೀರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದವನು ಯಾರು? ಭಗವಂತ. ಮನೆ ಕಟ್ಬಿಟ್ಟಾಕ ನಮ್ಮ ಕೋರಿಕೆ, ನಮ್ಮ ಇಚ್ಛಾಶಕ್ತಿಯಿಂದ ನಡೆದು ಬಿಟ್ರೆ ನಾವು ಕರ್ಮವನ್ನು ಆಳಿಬಿಟ್ಟೆವು ಅಂತ ಹೇಳ್ತೇವೆ. ಏನಾದರೂ ದಾನೆ ಬೇಕಾನೆ ಮಾಲೋಂಕ ನಾಮ ರೇತಾಯ್. ನೆನ್ಪಿಟ್ಕೊಳ್ಳಿ, ತಿನ್ನೋ ಆ ಪ್ರತಿ ಅಕ್ಕಿಯ ಮೇಲೂ ನಿಮ್ಮ ಹೆಸರಿಲ್ಲದೆ ಅದು ದಕ್ಕೋಲ್ಲ, ಇರೋಲ್ಲ, ಸಿಗೋಲ್ಲ. ಎವ್ರಿಥಿಂಗ್. ಸಾಲ ಸಿಗಬೇಕು ಅಂದ್ರು, ತಗೋಬೇಕು ಅಂದ್ರು ಅದಕ್ಕೊಂದು ತಾಕತ್ ಬೇಕು. ಸಾಲ ಕೊಡ್ಬೇಕು ಅಂದ್ರೆ ಆದ್ರೆ ಸಿಕ್ಕಾಕೋಬೇಕು. ಕೆಲವು ತಿಥಿವಾರ ನಕ್ಷತ್ರಗಳ ಪರಿಪಾಲನೆ ಮಾಡದೇ ಇದ್ದರೆ ಸುಂಟರ ಗಾಳಿಯಾಗಿ ನಿಮ್ಮನ್ನ ಸುಟ್ಟು ಹಾಕಿ ಬಿಡುತ್ತದೆ. ಸಾಲ ಜನ್ಮಕ್ಕೆ ತೀರಿಸ್ಲಿಕ್ಕಾಗಲ್ಲ. ತುಂಬಾ ಜನ ಬಂದು ಹೇಳ್ತಿರ್ತಾರೆ, ಗುರುಗಳೇ, ಅವ್ರಿಗೆ ಹೇಳ್ತಿರ್ತಾರೆ, ನಿನ್ನ ಮೇಲೆ ನಿನ್ ಸಾಲಗಾರ ಜಾತಕವೇ, ಒಂದು ಮಾಡು, ಅದಕ್ಕೊಂದು ತಕ್ಕದಾದಂತ ಒಂದು ವರಮಾನವೂ ಬರ್ತಿರುತ್ತೆ. ಸೊ ತೀರಿಸ್ತಾ ಹೋಗ್ತಿ. 20 ವರ್ಷ 25 ವರ್ಷ. ಮೊನ್ನೆ ಒಂದು ಪುಣ್ಯ ಅದಕ್ಕಿತ್ತು, ತಾಯಿ ಜೀವ. ಮಗಳು ಇನ್ನು ಮನೆ ಹ್ಯಾಂಡ್ ಓವರ್ ಕೊಡೋದು 2028ಗೂ 29ಗೂ ಅಂತೆ. ಆಲ್ರೆಡಿ 1,60,000 ಸಾಲ ಕಟ್ಟುತ್ತಿದ್ದಾಳೆ ಮನೆಯ EMIಗೆ. ಅಮ್ಮ, ತಾಯಿ ಜೀವ, BP ಶುಗರ್ ಎಲ್ಲ ಬಂದ್ಬಿಡುತ್ತೆ ಹೋಗಿ ಅಂತ. ಗುರುಜಿ, ಇನ್ ದ ಬಾರ್ಡರ್ ಇಟ್ ಇಸ್ ದ ಹಿಟ್ಟಿಂಗ್ ಅಂತ.
2029ಕ್ಕೆ ಅವ್ನು ಮನೆ ಬಿಟ್ಕೊಡ್ತಾನಂತೆ. ಈಗಲೇ ನಮ್ ದುಡ್ಡಲ್ಲಿ ಅವನು ಮನೆ ಕಟ್ತಿದ್ದಾನೆ ನೋಡಿ. ಬಿಲ್ಡರ್ಗಳು, ಪ್ರಾಪರ್ಟಿ ನೀವು ಯಾವುದೇ ಅಪಾರ್ಟ್ಮೆಂಟ್ಗೆ ಹೋಗಿ ಕಂಪ್ಲೀಟ್ ಆದ್ಮೇಲೆ ಹೋಗಿ ಕೇಳಿ ನೋಡಿ, ಅದರ ರೇಟ್ ನೋಡಿ 30% ಜಂಪು, 30%, 40%. 2 ಕೋಟಿ 1 ಕೋಟಿ ಮನೆ ಬಂದು 1.5 ಕೋಟಿ ಹೇಳ್ತಾರೆ. ಮೊದಲೇ ನೀವು ಹೋಗಿ 1 ಕೋಟಿ ಡೌನ್ ಪೇಮೆಂಟ್ 20 ಲಕ್ಷ ಕೊಟ್ಬಿಡಿ, ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ 3 ವರ್ಷದಲ್ಲಿ ಕಂಪ್ಲೀಟ್ ಅಂತಾರೆ. 3 ವರ್ಷದಲ್ಲಿ ಆಗೋಲ್ಲ, 5 ವರ್ಷ. ನಮ್ ಗುರುಗಳು ನೋಡ್ಬೇಕು, 2020 ಸ್ಟಾರ್ಟ್ ಆಗಿರೋದು, ಕಟ್ಟಿರೋದು ದುಡ್ಡು. ಅವ್ರ ಕೈಗೆ 2023 ಅಕ್ಟೋಬರ್ ಬರಬೇಕಿತ್ತು, 24 ಅಕ್ಟೋಬರ್ ಆಯ್ತು. 2025 ಫೆಬ್ರವರಿ ಕೀ ಕೊಡ್ತಾರೆ. ಲೆಕ್ಕ ಹಾಕೊಳ್ಳಿ. ಕಡೆಗೆ ಅವ್ರ ಮನೇನು ಮಾರ್ಬಿಟ್ರು ಅಂತ ಇಟ್ಕೊಳ್ಳಿ. ಸಾಕಾಗ್ಬಿಟ್ಟ ಬಡ್ಡಿಗಳು, ಇನ್ನೊಂದು ಅಂತ 20 to 30% ಡೌನ್ ಪೇಮೆಂಟ್ ಕಟ್ಟಬೇಕು ಮೊದಲಿಂದಲೇ. EMIಗಳು, ಈ ಬ್ಯಾಂಕ್ಗಳು, ಈ ಬಿಲ್ಡರ್ಗಳು, ಈ ಪ್ರಾಪರ್ಟಿ ಡೆವಲಪರ್ಗಳ ಜೊತೆ ಟೈಅಪ್ ಆಗಿಬಿಟ್ಟು ನಿಮ್ಮನ್ನ ಮೂರ್ನಾಮ ಇಡ್ತಿದ್ದಾರೆ. ನೀವು 15 ವರ್ಷಕ್ಕೆ ಲೋನ್ ತಗೊಂಡ್ರೆ 70 ಲಕ್ಷಕ್ಕೆ ನೆನಪಿಟ್ಟುಕೊಳ್ಳಿ, ಯು ವಿಲ್ ಬಿ ಎಂಡ್ ಅಪ್ ಪೇಯಿಂಗ್ 1.5 ಕೋಟಿ. ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದೀರಿ ಸ್ವಾಮಿ? 30. ಅದನ್ನು ಸೇರಿಸ್ಕೊಳ್ಳಿ. ಹಾಗಾದ್ರೆ ಸೇರಿಸ್ಕೊಳ್ಳಿ ನೀವು. ಅದಕ್ಕೆ ಬಡ್ಡಿ ಇನ್ನೊಂದು 1 ಕೋಟಿಯ ಸಾಲ ತೀರಿಸುವ ಅಷ್ಟರಲ್ಲಿ 2.5 ಕೋಟಿ ಆಗಿರುತ್ತೆ. ಏನೋ ಗೊತ್ತಿಲ್ಲ ನಿಮ್ಗಳಿಗೆ. 1 ಲಕ್ಷ ಸಂಬಳ ಬರೋಷ್ಟರಲ್ಲಿ ಗಂಡನ್ಗೆ 1 ಲಕ್ಷ, ನನ್ಗೊಂದು ಲಕ್ಷ ಮನೆ ತಗೋಬಿಡ್ಬೇಕು. ಏನೋ ಮಾಡಬೇಡಿ. ಇರ್ಲಿ, ಸಾಲ ಕೊಡೋದು ತರೋದು ಅತಿ ಮುಖ್ಯವಾಗಿ. ಯಾವುದೇ ಕಾರಣಕ್ಕೂ ಸಾಲ ಕೊಡ್ತೀರಿ, ತಗೋತೀರಿ ಅನ್ನತಕ್ಕಂಥದ್ದಾದರೆ ರೋಹಿಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಗುರುವಾರ ಇದ್ದರೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರ ಗುರುವಾರವಿದ್ದರೆ ಸೂಪರ್. ಬರೆದಿಟ್ಕೊಳ್ಳಿ. ಸಾಲ ಕೊಡೋದು ತರೋದು ಅದೊಂದು ನಿರಂತರವಾಗಿ ನಿಮ್ಮನ್ನ ಸೇಫ್ಟಿಯಲ್ಲಿ ಇಟ್ಟಿರುತ್ತೆ. ಇನ್ನೊಂದು ಸಾಲಕ್ಕೆ ಸಾಲ, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ. ಏನು ಗುರುಗಳೇ ಇದು ಅಂತ. ನೀವು ಒಂದು EMI ಮಿಸ್ ಮಾಡಿ ಮಕ್ಕಳೇ. ನೋಡಿ, NBFC, ನೀವು ನಂಬೋಲ್ಲ, NBFC ಅಂತ ಹೇಳ್ತಾರೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ನೀವು 50,000 ಲೋನ್ ಕೇಳಿದ್ರೆ ನಿಮ್ಮ ಕೈಗೆ ಬರೋದು 46,000. ನೀವು ಕಟ್ಟಬೇಕಾಗಿರೋದು 55,000. ಒಂದು ಚೆಕ್ ಬೌನ್ಸ್ ಆದರೆ 1,400ರಿಂದ 1,600 ರೂಪಾಯಿ. ಎಸ್, 1,400ರಿಂದ 1,600 ರೂಪಾಯಿ ಫೈನ್. 1 ಲಕ್ಷ ಲೋನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಕೈಗೆ ಬರುವುದು 93,000. ನೀವು ಕಟ್ಟೋದು 1,12,000. ಒಂದು ಚೆಕ್ ಬೌನ್ಸ್ ಆದರೆ 2,000 ರೂಪಾಯಿವರೆಗೂ 2 ಬಾರಿ ಆಗ್ತಾನೆ ತಿಂಗಳಿಗೆ. ಪೆನಾಲ್ಟಿ, ಲೀಗಲ್ಲು, ನೋಟಿಸು ಅಂತ. ನೀವು ಬಂಗಾರ ಆಡ ಇಡಿ ಮಕ್ಕಳೇ. ನೀವು 10 ಲಕ್ಷದ ಬಂಗಾರ ಇಟ್ಟರೆ ನಿಮ್ ಕೈ ಕೊಡೋದು 5ರಿಂದ 6 ಲಕ್ಷದ್ದೇ. ಅದು ತಿಂಗಳ ಬಡ್ಡಿಗೆ 1 ಲೆಕ್ಕ. ಒಂದೇ ತಿಂಗಳಲ್ಲಿ ತಗೊಂಡ್ರೆ 1 ಲೆಕ್ಕ, 3 ತಿಂಗಳಿಗೆ 1 ಲೆಕ್ಕ, 6 ತಿಂಗಳಿಗೆ 1 ಲೆಕ್ಕ, ಲಾಂಗ್ ಟರ್ಮ್ಗೆ 1 ಲೆಕ್ಕ. ಬಡ್ಡಿ. 1 ದಿನ ಮಿಸ್ ಆದ್ರೆ 1 ದಿನಕ್ಕೆ ಹಾಕ್ತಾನೆ. 1 ದಿನಕ್ಕೆ ಹಾಕ್ತಾರೆ. ಸರಿ, ನಮ್ ಸೇವಿಂಗ್ಸು ಇನ್ನೊಂದು ಕಷ್ಟ ಅಂತ ಒಟ್ಟು ಯಾವ್ದಾದ್ರು ಒಂದು ಚೀಟಿ, ಒಳ್ಳೆ ದೊಡ್ಡ ಚೀಟಿ ಕಂಪ್ನಿಗೆ ಹಾಕಿ ನಿಮ್ಮ ಕಷ್ಟಕ್ಕೆ ಚೀಟಿ ತೆಗೆದು ನೋಡಿ, ಅವನು ಕೊಟ್ಟು ಬಿಟ್ರೆ, ನಿಮ್ ದುಡ್ಡು ಅವನು ಕೊಟ್ಟು ಬಿಟ್ಟರೆ ಆ ದಿನವೇ 1 ತಿಂಗಳಾದ್ರೂ ಕೊಡಲ್ಲ ಅವರು. ನೀವು ಲಾಕು ಕಕ್ಕಲಾರಿರಿ, ನುಂಗಲಾರಿರಿ. ಮೆಡಿಕಲ್ ಎಮರ್ಜೆನ್ಸಿ, ಯಾರಿಗೂ ಸಾಲ ಕೊಟ್ಬಿಟ್ಟಿದ್ದಾನೆ, ತಗೊಳ್ಳೋದು ಇನ್ನೊಂದು ತಗೊಳಕೋಗ್ಬಿಟ್ಟಿದೆ, ತಗೊಂಡ್ಬಿಡಿ ನೋಡೋಣ. ಬ್ಯಾಂಕು, ಎಲ್ಲರೂ ಹಗಲು ದರೋಡೆಕೋರರೇ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳ್ತಿದ್ದೇನೆ, ಸಾಲ ಆದಷ್ಟು ಇರೋದ್ರಲ್ಲಿ ನಿಭಾಯಿಸೋಕ್ ನೋಡಿ. ಅವ್ರು ಹೇಳಿದ್ರು ಕಾರು, ಇವ್ರು ಹೇಳಿದ್ರು ಇನ್ನೊಂದು. ಈ ತರದ್ ಮಾಡಿಟ್ಕೊಳಕ್ ಹೋಗ್ಬೇಡಿ ಮಕ್ಕಳೇ, ಸುಲಿಗೆಯಲ್ಲಿ ನಿಂತು ಬಿಡ್ತೀರಿ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಈ ನಕ್ಷತ್ರವಿದ್ದು ಬುಧವಾರ ಬಂದಿದ್ದರೆ, ಮುಖ್ಯವಾಗಿ ಸೋಮವಾರ ಬಂದಿದ್ದರೆ ಬ್ಯೂಟಿಫುಲ್. ಅದು ಕೂಡ
ವೃದ್ಧಿ ಚಂದ್ರ ಇರಬೇಕು, ನೆನಪಿಟ್ಟುಕೊಳ್ಳಿ. ವೃದ್ಧಿ ಚಂದ್ರ ಇರತಕ್ಕಂಥದ್ದು ಇರಬೇಕು. ಸಾಲ ತರೋದು ಕೊಡೋದು. ಅತಿ ಮುಖ್ಯವಾಗಿ ಅಮಾವಾಸ್ಯ ದಿನ, ಚತುರ್ದಶಿ ದಿನ, ಹಸ್ತ ನಕ್ಷತ್ರದ ದಿನ, ಭಾನುವಾರದ ದಿನ, ಗ್ರಹಣದ ದಿನ, ಅಷ್ಟಮಿಯ ದಿನ, ಷಷ್ಠಿ ದಿನ, ಈ ಒಂದು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಕರೆಕ್ಟಾ ಬರ್ತಿದ್ದ ವ್ಯಾಕ್ಸಿಂಗ್ ಮೂನ್, ಕ್ಷಯತಿಥಿ ಅಂತ ಹೇಳ್ತಾರೆ. ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಯಾವುದೇ ಕಾರಣಕ್ಕೂ ಸಾಲ ತರಲೇಬಾರ್ದು, ಸಾಲ ಕೊಡ್ಲೇಬಾರ್ದು. ಕರಗೋಯ್ತು. ಆಮೇಲೆ ಇನ್ನೊಂದು ಹೇಳ್ತಾನೆ, ಯಾರಿಗಾದ್ರೂ ದುಡ್ಡು ಕೊಟ್ರೆ ಅಕೌಂಟಿಂದ ಹಾಕಿ, ಬರಿಗೆಯಿಂದ ಕೊಡಬೇಡಿ, ಕೊಡಲೇಬೇಡಿ. ಕೊಟ್ರು ಅದಕ್ಕೊಂದು ಆಂಟಿಮೆಂಟು, ಪೇಪರು, ಇನ್ನೊಂದು. ನೀವು ನಂಬಲ್ಲ, ಸ್ವಂತ ಅಣ್ಣ ಅಮೇರಿಕದಲ್ಲಿದ್ದಾನೆ, ಗಂಡ ಹೆಂಡತಿ, ಅಣ್ಣನ ಹೆಸರಿನಲ್ಲಿ ಇಲ್ಲೇ ಗೌರಿಬಿದನೂರ್ ಹತ್ರ 5 ಎಕರೆ ಜಮೀನ್ ತೆಗಿತಾರೆ. 2004 35 ಲಕ್ಷ ನನ್ನ ಹತ್ರ ಬರ್ತಾರೆ. ಕಡಿಮೆ ಅಂದ್ರೂ 3 ಕೋಟಿ ಇಲ್ಲ 4 ಕೋಟಿ, ಇಲ್ಲವೇ ನಿಮ್ಮದೊಂದು 30 ಕೋಟಿ ಇಲ್ಲ 40 ಕೋಟಿ ಎದ್ದು ಮೋಸವಾಗುತ್ತದೆ, ನಿಮ್ಮ ಹತ್ತಿರದವರೇ ಗುರುದೋಷವಿದೆ ಅಂತ. ಅಲ್ಲಿದ್ದೀವಲ್ಲ ಅಣ್ಣ ನೋಡ್ಕೋತಾನೆ ಬಿಡು ಅಂತ ಅಣ್ಣನ ಹೆಸರಿನಲ್ಲಿ ಪ್ರಾಪರ್ಟಿ ತಗೊಂಡಿದ್ದು. ಅವತ್ತು 30-35 ಲಕ್ಷ. ಇವತ್ತೆಷ್ಟಿದೆ ಗೊತ್ತಾ? 1 ಎಕರೆ, ಈ 5 ಎಕರೆಯ ವ್ಯಾಲ್ಯೂ ಬಂದು ಒಂದು 30 ಕೋಟಿ ಬರ್ತದೆ. ಹರ್ರಿ ರೋಡು, ನಿಯರೆಸ್ಟ್, ಎವ್ರಿಥಿಂಗ್. ಲೀಸ್ಟ್ ಅಂದ್ರೂ ಒಂದು 20-22 ಕೋಟಿಗಿದೆ. ನಂದಿದ್ದು ಯಾರು ಹೇಳಿದ್ದು ಅಂತಾನೆ. ದುರ್ಯೋಧನನೇ. ದುರ್ಯೋಧನ ಸಾಮಾನ್ಯನಲ್ಲ. ನಂದು ಇದು ಬಂಜರು ಭೂಮಿ ಕೊಡ್ತಾರೆ ಪಾಂಡವರಿಗೆ, ಅದನ್ನ ಸ್ವರ್ಗದಂತ ಜಾಗ ಮಾಡ್ತಾರೆ. ರಾಜ ಮಹಾರಾಜರುಗಳನ್ನೆಲ್ಲ ಸೋಲಿಸಿ ರಾಜಸೂಯ ಯಾಗ ಮಾಡಿಸಿ ಎಷ್ಟೋ ರಾಜ್ಯಗಳು ಕನಕವೃಷ್ಟಿ. ಆ ಮಯ ಅನ್ನೋ ಒಬ್ಬ ರಾಕ್ಷಸನಿಂದ ಇಂದ್ರಪ್ರಸ್ಥ ರಾಜಧಾನಿ ಹೆಂಗ್ ಕಟ್ತಾರೆ ಅಂದ್ರೆ, ತಲೆ ಕೆಟ್ಟವ್ರ ನಾನು ಹಾಕಿದ ಭಿಕ್ಷೆ ಅವ್ರು ಬಂಜರು ಭೂಮಿ ಇದು, ಇದು ನಂದು ಅಂತ ಹೆಂಗಾದ್ರೂ ಮಾಡಿ ಕಬಳಿಸ್ಬೇಕು, ಯುದ್ಧಕ್ಕೆ ಹೋಗ್ಬೇಕು, ಏನ್ ಮಾಡೋದು ಅಂತ ಹೇಳಿದ್ರೆ ಶಕುನಿ ಹೇಳ್ತೇನೆ, ಇದೆಲ್ಲ ಏನೋ ನಿಮ್ಮ ಅಪ್ಪನ ಒಪ್ಸೋ, ಸುಮ್ನೆ 4 ಬಾರಿ ಹಾಕ್ತೀನಿ, ರಾಜ್ಯ ಎಲ್ಲ ನಮ್ಮದೇ ಕಣೋ, ಅವ್ರ ಸೊತ್ತು ಬಂಗಾರ ಎಲ್ಲ ನಮ್ಮದೇ, ಅವ್ರನ್ನೇ ಎತ್ತಾಕೊಂಡ್ಬಿಡ್ತೀನಿ, ನಿನಗೆ ಸೇವಕರಾಗಿ ಮಾಡ್ಕೊಡ್ತೀನಿ. ಆ ಕಾಲಕ್ಕೆ ಅಂತ ಒಂದು ವಿಷಪೂರಿತ ಕಲಿಯುಗದಲ್ಲಿ ಅಣುವು ಮಕ್ಕಳೇ, ಅಣುವು. ಸೊ ಅಮಾವಾಸ್ಯೆಯಿಂದ ಹುಣ್ಣಿಮೆ ಸಾಲ ಕೊಡೋದು ತಗೊಳ್ಳೋದು ಒಳ್ಳೇದು. ಅದಕ್ಕೂ ಕೂಡ ಅದರಲ್ಲೇನಾದ್ರೂ ಕೆಲವು ಅಷ್ಟಮಿ ಬಂದಿದೆ, ಷಷ್ಠಿ ಬಂದಿದೆ, ಅಪ್ಪಿ ತಪ್ಪಿ ಕೂಡ ಪಾಡ್ಯಮಿ ಬಂದಿದೆ, ಚತುರ್ದಶಿ ಬಂದಿದೆ, ಸಾಲ ಕೊಡೋದು ತಗೊಳ್ಳೋದು ಮಾಡಬೇಡಿ. ಭಾನುವಾರ ಬಂದಿದೆ, ಅಮ್ಮನ ವಾರ ನೆನಪಿಟ್ಟುಕೊಳ್ಳಿ. ಅದು ಪರಿಪೂರ್ಣವಾಗಿ ಶಿವತತ್ವ. ಶಿವ ಕೇಳಲ್ಲ, ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನು ವೀರಭದ್ರ. ಆಮೇಲೆ ಅಪ್ಪಿ ತಪ್ಪಿ ಕೂಡ ಮಂಗಳವಾರಗಳಂದು ಕೂಡ ಕೊಡಬಾರದು, ತಗೋಬಾರದು, ಕಲಹವೇ. ಮುಗೀತು ಅಲ್ಲಿಗೆ. ನಮ್ಮ ಗುರುಗಳ ಹತ್ರ ಇಷ್ಟು ಚೆಕ್ಗಳಿದೆ, ಪುಣ್ಯಾತ್ಮರುಗಳು, ಅವ್ರ ಮನೆ ತಂಪಾಗಿರ್ಲಿ ಅಂತಾನೆ ಹೇಳ್ತಿರ್ತಾರೆ. ಅವರಿಂದ ಕಲ್ತು ಪಾಠ. ಇಷ್ಟು ಚೆಕ್ಗಳಿದೆ. ಅಯ್ಯೋ 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 ಎಷ್ಟು ಅಂತ ಚೆಕ್ಗಳು ಕೇಸ್ ಹಾಕೋದು ಬಿಟ್ಬಿಟ್ಟಿದ್ದೀನೋ ಅಂತ. ಆದ್ರೆ ನಮ್ ಗುರುಗಳಿಗೆ ನೀವು ನಂಬಲ್ಲ, ಪುಣ್ಯಾತ್ಮ ದುಡ್ಡು ತಗೊಂಡು ಚೆಕ್ ಬೌನ್ಸ್ ಕೇಸ್ ಹಾಕಿದನೊಬ್ಬ. ಅವ್ರ ಮನೆ ಬಂಗಾರವಾಗಿರ್ಲಿ ಬಿಡಿ ಗುರುಗಳೇ ಅಂತ ಹೇಳಿದೆ. ಇಂಥ ಲೋಕ ಇದು, ನೆನಪಿಟ್ಟುಕೊಳ್ಳಿ. ಇಷ್ಟಾದರೂ ಅವ್ರ ನ್ಯಾಯ ತಪ್ಪಿಲ್ಲ, ಧರ್ಮ ತಪ್ಪಿಲ್ಲ. ಬಿಡೋ, ಏನ್ ಕಷ್ಟನೋ ತಗೊಂಡ್ರು ಬಂದು ಕೊಡ್ತಾರೆ ಬಿಡು. ಮೊನ್ನೆ ಕೂಡ ಒಂದ್ಸರಿ ಸುಮಾರು 12-13 ಲಕ್ಷ ಗುರುಗಳ ಹತ್ರ ಮಾತುಕತೆ ಆಯ್ತು. 3 ತಿಂಗಳಾಯ್ತು. ಅದ್ರಲ್ಲಿ ಏನೋ ಕಡಿಮೆ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಹಿಂಗಾಗ್ಬಿಟ್ಟಿದೆ. ಸರಿ 3 ಲಕ್ಷ ಕಡಿಮೆ ಮಾಡ್ಕೊ ಹೋಗಪ್ಪ, 9 ಲಕ್ಷ ಇದೋ ಬಂದು ಕೊಡ್ತೇನೆ ಅಂತ ಹೇಳಿದ್ ಪುಣ್ಯಾತ್ಮ. 3 ತಿಂಗಳಾದ್ರೂ ಒಂದು ಫೋನ್ ಇಲ್ಲ, ಮಾತು ಇಲ್ಲ, ಕತೆ ಇಲ್ಲ. ನಾನು ಗುರುಗಳೇ ಏನಾಯ್ತು ಬರ್ತಾನೆ, ಏನೋ ಕಷ್ಟ ಇರುತ್ತೆ. 13 ಲಕ್ಷದ ಚೆಕ್ ಇದೆ, ನಂಬಿದ್ರೆ ನಂಬಿಬಿಡಿ.
4 ಲಕ್ಷ ಕಳೆದು 9 ಲಕ್ಷನೇ. ನನಗೆ ಯಾರೋ ದುಡ್ಡು ಮೋಸ ಮಾಡಿಬಿಟ್ರು, ನನ್ನ ಹತ್ರ ತಗೊಂಡವರು, ನಿಮ್ಮ ಹತ್ರ ತಗೊಂಡೋಗಿ ಕೊಟ್ಟಿದ್ದೆ, ಅದಾಯ್ತು. ಸರಿ ಆಯ್ತು, ಈಗ ನೀನೇ ಹೇಳಪ್ಪ ಎಷ್ಟು ನಾನು ಇಷ್ಟು ಕೊಡ್ತೀನಿ. ಸರಿ, ಇದು ಈಗ ಬಂದ್ಬಿಡುತ್ತೆ 15 ದಿನದಲ್ಲಿ ಅಂತ ಹೇಳಿ. ಮೋರ್ ದೆನ್ 100 days ಇಸ್ ಓವರ್. ಏನ್ ಹೇಳ್ತೀರಾ? ಆಲ್ಮೋಸ್ಟ್ ಒಂದು 70 days ಮೇಲೆ ಆಗಿದೆ. ನಾನೇ ಅವಾಗವಾಗ ಜ್ಞಾಪಕ ಮಾಡೋದು, ಏನ್ ಗುರುಗಳೇ ಅಂತ. ಇವೆಲ್ಲ ಈ ಕಾಲಕ್ಕಿಲ್ಲ ಮಕ್ಕಳೇ. ಇನ್ನೂ ಇದಾರ ಇಂಥವ್ರು ಅಂತ ಅನ್ಸುತ್ತೆ. ಇದಾರೆ, ಇಂಥ ಪುಣ್ಯಾತ್ಮರುಗಳಿದ್ದಾರೆ. ಏನ್ ಮಾಡ್ತೀರಿ? ಸತ್ಯಕ್ಕೆ ಜಯವೇ. ಸ್ವಲ್ಪ ಕಾಲ ತಗೊಳುತ್ತೆ ಅಷ್ಟೇ. ಸುಳ್ಳು ಈಗ ಗೆಲ್ಲುತ್ತೆ. ಅದರಿಂದ ಸಾಲ ಕೊಡೋದು ತಗೊಳ್ಳೋದು ಇನ್ನಷ್ಟಿದೆ. ಸಾಲದ ಕೊಡೋದಕ್ಕೆ ಲೆಕ್ಕಗಳು ಸಿಕ್ಕಾಬಟ್ಟೆ ಇದೆ. ನಕ್ಷತ್ರ, ತಿಥಿ ಇವೆಲ್ಲವೂ ಮತ್ತೊಂದು ಸಂಚಿಕೆಗಳಲ್ಲಿ ಇನ್ನಷ್ಟು ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶಾಖ ನಕ್ಷತ್ರದ ದಿನ ಇವತ್ತು. ಚಂದ್ರ ಗುರು ಸಾರದಲ್ಲಿದ್ದು, ಗುರು ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರ, ಗುರು ಚಂದ್ರ ರಾಹು ಮೂಲ ತ್ರಿಕೋಣ. ಅದರ ಜೊತೆನಲ್ಲಿ ಶುಕ್ರ ಬೇರೆ ಕುಳಿತಿರ್ತಕ್ಕಂಥದ್ದು. ಗುರುಮಟ್ಟದ ವ್ಯಕ್ತಿಗಳಿಗೆ ನಿಂದನೆ. ಅಂಥದ್ದೊಂದು ಸ್ಥಾನ. ತುಂಬಾ ಕಷ್ಟಪಟ್ಟು ಹೆಸರು, ಗಳಿಕೆ, ಪ್ರಖ್ಯಾತಿ, ಸುಖ್ಯಾತಿ ಪಡೆದಿರತಕ್ಕಂಥವರಿಗೆ ಒಂದು ಸ್ವಲ್ಪ ನೋವಾಗತಕ್ಕಂಥ ಭಾವಗಳುಂಟು, ಅವಮಾನಗಳಾಗ್ತಕ್ಕಂಥದ್ದುಂಟು. ಮರಣಕ್ಕೆ ಮೀರಿದ ವೇತನ. ದೊಡ್ಡ ಸ್ಥಾನ ಪಡಿಬೇಕು ಅಂದ್ರೆ ಇದು ಸುಮ್ಮನೆನಾ? ವರ್ಷಗಟ್ಟಲೆಯ ತಪಸ್ಸದು, ದೈವ ಕೊಟ್ಟಂತ ಒಂದು ವರ. ಅಲ್ಲಿ ಬಂದು ಅದಾಗೋ ಒಂದು ನೋವಿದೆಯಲ್ಲ, ವೇದನೆ. ಪುತ್ರದೋಷಂ, ಗೌರವ ದೋಷಂ, ಸ್ಥಾನ ಭ್ರಷ್ಟಂ. ನೋಡಿ, ಯಾರೋ ನ್ಯಾಯಾಧೀಶರ ಮನೆಯಲ್ಲಿ ದುಡ್ಡು ಸಿಕ್ಕಿದೆ ಅಂತ ಇವಾಗ ಎಲ್ಲ ಏನ್ ಮಾಡ್ತೀರಿ? ಗುರುದೋಷವೇ. ಯಾವತ್ತಿಟ್ರೂ ಮುಚ್ಚಿಟ್ಟ ಸತ್ಯ ಬರಲೇಬೇಕು ಮಕ್ಕಳೇ. ಎಲ್ಲಿದ್ದರು, ಯಾವಾಗಿದ್ದರು ಅನ್ನತಕ್ಕಂಥದ್ದು ಇರ್ಲಿ. ಮೇಷರಾಶಿ. ಚಂದ್ರ ವಿಶೇಷವಾಗಿ ಸಪ್ತಮದಲ್ಲಿ ಗುರುಸಾರದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಸೌಖ್ಯ ವೃದ್ಧಿ. ಲಾಯರು, ಪೊಲೀಸು, ಸೈಂಟಿಸ್ಟು, ಡಾಕ್ಟರು, ರಿಸರ್ಚ್ ಸ್ಕಾಲರು, ನ್ಯಾಯ, ಧರ್ಮ, ಆಡಳಿತ, ಈ ಥರದ್ದು ಯಾವುದೇ ಉದ್ಯೋಗವಿದ್ದರೂ ಅದ್ಭುತವಾದಂಥ ಪ್ರಗತಿ ಇರತಕ್ಕಂಥ ಒಂದು ದಿನ. ವೃಷಭ ರಾಶಿ. ಹಣಕಾಸಿನ ವ್ಯವಹಾರಗಳಲ್ಲಿ ಅದ್ಭುತ. ಅದರಲ್ಲೂ ಫೈನಾನ್ಸಿಂಗ್ ಅಲ್ಲಿದ್ದೀರಿ. ಲೆಂಡಿಂಗು, ಗೋಲ್ಡು, ಡೈಮಂಡು, ನವರತ್ನಗಳ ವ್ಯಾಪಾರ, ಫಿಲ್ಮ್ ಡಿಸ್ಟ್ರಿಬ್ಯೂಷನ್, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಇಂಥ ಒಂದು ವೃತ್ತಿ ಉದ್ಯೋಗಗಳಲ್ಲಿದ್ದೀರಿ. ವಿಶೇಷ ಅಭಿವೃದ್ಧಿ. ಜನ್ಮರಾಮ ವನವಾಸ ರಾಮ. ರಾಹು ಸಾರದಲ್ಲಿ, ರಾಹು ಗುರು ಸಾರದಲ್ಲಿ, ಚಂದ್ರ ಅಲ್ಲಿ ಕುಳಿದು ಬಿಟ್ಟಿದ್ದಾನೆ. ಪಂಚಮದಲ್ಲಿ ಮಿಥುನ್ ರಾಶಿಗೆ ಒಂಥರ ಒದ್ದಾಟ. ನಿಮ್ಮ ಕೆಲಸ ಎಳೆದು ನಡೆಯುತ್ತೆ. ರಾಮರ ಆಲಯಕ್ಕೆ ಒಂದು ಬೊಗಸೆ ಕಡಲೆಕಾಳು, ಬೆಲ್ಲ, ಒಂದೆರಡು ಎಲೆ ಅಡಿಕೆ, ತುಳಸಿ, 2 ಬಾಳೆಹಣ್ಣು ಸೇರಿಸಿ ಕೊಟ್ಟು ಬಿಡಿ. ಆಲಯಕ್ಕೆ, ಪುರೋಹಿತರಿಗೆ, ವೈದಿಕರಿಗೆ, ದೇವಸ್ಥಾನಕ್ಕೆ ಕೊಟ್ಬಿಡಿ. ಒಂದು ಸ್ವಲ್ಪ ಸಮಾಧಾನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಸುಖಭಾವದಲ್ಲಿ ಚಂದ್ರ ಸುಖಕಾರವೇ, ಆದರೆ ಸ್ವಲ್ಪ ಅನಾರೋಗ್ಯ ಪೀಡೆ. ರಾಹು ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಉದ್ಯೋಗ ಭಯ, ಮನೆ ಭಯ, ಅಭಿವೃದ್ಧಿ ಭಯ, ಕುಟುಂಬ ಭಯ, ಧನ ಭಯ, ಸಂಪಾದನೆ ಭಯ, ಈ ರೀತಿಯ ಪ್ರಭಾವಗಳು ಆಗತಕ್ಕಂಥದ್ದು ಆಗ್ತಿರುತ್ತೆ. ಎಚ್ಚರಿಕೆ. ತಪ್ಪದೆ ಹನುಮ ಆಲಯ ಹೋಗ್ಬಿಟ್ಟು ಒಂದು ಸಂಕಲ್ಪ, ಪೂಜೆ, ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ ಅನುಕೂಲ ಸಿಂಧು. ಇನ್ನು ವಿಶೇಷವಾಗಿ ಸಿಂಹ ರಾಶಿ. ಚಂದ್ರ ಗುರುಸಾರ ಗುರು ಲಾಭದಲ್ಲಿ. ಎಂಥ ಕಷ್ಟಕರವಾದ ಕೆಲಸವಾದರೂ ಕನ್ಸಲ್ಟೆಂಟ್, ಡಾನ್ಸ್ ಮಾಸ್ಟರ್ಸ್, ಈ ಒಂದು ಸ್ಪೋರ್ಟ್ಸ್ ಲೈನ್, ಸ್ಪಿರಿಚುವಲ್ ಲೈನ್, ಈ ಒಂದು ಲಿಕ್ಕರು,
ಮದ್ಯ, ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವಿಪರೀತ ದ್ರವ್ಯ ಲಾಭಂ. ಇನ್ನು ಕನ್ಯಾ ರಾಶಿ, ಸುಖದಲ್ಲಿ ಚಂದ್ರ ರಾಹು ಸಾರ, ರಾಹು ಷಷ್ಠದಲ್ಲಿ ಗುರು ಸಾರಸು, ಧನಹಾನಿ, ಮಾನಸಿಕವಾಗಿ ಕೊಡುತ್ತೀರಿ ಏನೋ ಖರ್ಚು, ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಸ್ವಂತ ವ್ಯಾಪಾರ, ಸ್ವಂತ ಉದ್ಯೋಗ, ಸ್ವಂತ ಇನ್ವೆಸ್ಟ್ಮೆಂಟ್ ಅಲ್ಲಿರೋರಿಗೆ ಸ್ವಲ್ಪ ತೊಳಲಾಟ. ಅದರಲ್ಲೂ ಹಾಲು, ಹಣ್ಣು, ತುಪ್ಪ, ತರಕಾರಿ, ಸೊಪ್ಪು, ಈ ತೋಟಗಾರಿಕೆ ಇಲಾಖೆಯ ವಸ್ತು ವ್ಯಾಪಾರ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ಎಳೆದಾಟಗಳಿರತಕ್ಕಂಥ ಒಂದು ಭಾವ, ಎಚ್ಚರಿಕೆ. ಇನ್ನು ತುಲಾ ರಾಶಿ, ದೇಹ ಸೌಖ್ಯಂ, ದಶಮಾಧಿಪತಿ, ಒಂಥರ ಮನಸ್ಸಿಗೆ ತೃಪ್ತಿ, ಗುರುಭಾವ, ಗುರು ಭಾಗ್ಯದಿಂದ ನಿಮ್ಮ ಮನೆ ನೋಡ್ತಿದ್ದಾನೆ. ಇಟ್ಕೊಂಡಿರೋ ಯಾವುದೋ ದೆವ್ವ, ಗಾಳಿ, ಚೇಷ್ಟೆ, ಭಯ, ಆತಂಕ, ದುಡ್ಡಿಂದು ಮರ್ಯಾದೆ, ಏನೋ ಒಂದ್ ರೀತಿ ನೆರಳಿಂಗ್ ಬಂದು ಕೈ ಹಿಡ್ಕೋತಾನೆ, ನಾನು ಇದ್ದೀನಿ ಬಾರು ಅನ್ನೋ ತರ ಯಾರೋ ಬಂದು ನಿಮಗೆ ಸಮಾಧಾನಂ, ಉದ್ಯೋಗ ವೃದ್ಧಿ, ಮನೋವೃದ್ಧಿ. ಯಾವಾಗ ಮನಸ್ಸು ದೇಹ ಸ್ಥಿತ್ಯಂತರವಾಗಿದೆಯೋ ಇನ್ನಷ್ಟು ಸಂಪಾದನೆ ಮಾಡ್ತೀವಿ, ಆ ತರದೊಂದು ಭಾವ ಇರತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, 12ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಗುರುವಿನ ಸಾರದಲ್ಲಿರೋದ್ರಿಂದ ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಕೋರ್ಟ್ಗೋಸ್ಕರ, ವ್ಯಾಜ್ಯಗಳಿಗೋಸ್ಕರ, ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳನ್ನ ತಂದಿಡತಕ್ಕಂಥದ್ದಾಗುತ್ತದೆ, ಎಚ್ಚರಿಕೆ. ಖರ್ಚು ವೆಚ್ಚಗಳನ್ನ ತಂದಿಟ್ಟು ಬಿಡ್ತಾನೆ, ಎಚ್ಚರಿಕೆ. ನೋಡ್ಕೊಂಡು ಮ್ಯಾನೇಜ್ ಮಾಡಿ ಸಾಕು. ಇನ್ನು ಧನುಸ್ಸು ರಾಶಿ, ಲಾಭದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರುವೇ ನೋಡ್ತಿರೋದ್ರಿಂದ ಜಡ್ಜು, ಲಾಯರು, ಟೀಚರು, ಪ್ರೊಫೆಸರು, ಅಡ್ವೈಸರು, ಮಾರ್ಗದರ್ಶನ, ಅನಾಥಾಶ್ರಮ, ವೃದ್ಧಾಶ್ರಮ, ದೇವತಾರ್ಚನ, ದೇವತಾ ಕಾರ್ಯ, ಹೋಮ, ಹವನ, ಯಜ್ಞ, ಯಾಗ, ವೈದಿಕ ಕಾರ್ಯ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಈ ಒಂದು ಸೆಕ್ರೆಟರಿಯೇಟ್ ರೀತಿಯ ಉದ್ಯೋಗ, ಕೆಲಸ ಕಾರ್ಯಗಳು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನ. ಇನ್ನು ಮಕರ ರಾಶಿ, ಧನಲಾಭಂ ಇರತಕ್ಕಂಥ ಒಂದು ಸ್ಥಾನ ವೃದ್ಧಿ, ಸಪ್ತಮೇ ಧನಸ್ಥಾನಂ ಚೆನ್ನಾಗಿದೆ. ಅವನನ್ನ ಷಷ್ಠಭಾವದಿಂದಲೂ ಗುರು ವಿಶೇಷವಾಗಿ ನೋಡುತ್ತಿರುವುದರಿಂದ ಇರತಕ್ಕಂಥ ಒಂದು ಮನೆಯ ಕಮಿಟ್ಮೆಂಟ್ಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಆಗತಕ್ಕಂಥದ್ದಾಗುತ್ತೆ ವಿನ ಬೇರೆ ತೊಂದರೆಗಳಿಲ್ಲ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಇನ್ನು ಕುಂಭರಾಶಿ, ಭಾಗ್ಯಸ್ಥಾನದಲ್ಲಿರತಕ್ಕಂಥ ಒಂದು ಚಂದ್ರ ಸ್ವಲ್ಪ ತಲೆ ಕೆಡಿಸ್ತಾನೆ, ಓಡಿಸ್ತಾನೆ, ಪ್ರೆಷರ್ ಹಾಕ್ಸ್ತಾನೆ. ನೀವು ಅಂದುಕೊಳ್ಳೋ ವೇಗದಲ್ಲಿ ಕೆಲಸ ಕಾರ್ಯಗಳಾಗ್ತಿಲ್ಲ, ನೀವು ಅಂದುಕೊಳ್ಳೋ ವೇಗದಲ್ಲಿ ಅಲ್ಲೆಲ್ಲೋ ಒದ್ದಾಟಗಳು, ವಿಘ್ನಗಳು ನಡೀತಿದೆ. ಅಷ್ಟಮದಲ್ಲಿ ಬೇರೆ ಕುಜ ಇರೋದ್ರಿಂದ ಕುಜ ಶಾಂತಿ, ಪಳನಿ ಕ್ಷೇತ್ರ, ಕಾಳಹಸ್ತಿ ಕ್ಷೇತ್ರ, ನಮ್ಮ ಕುಕ್ಕೆ ಕ್ಷೇತ್ರ, ನಮ್ಮ ಮಂಜೇಶ್ವರ ಕ್ಷೇತ್ರ, ನಮ್ಮ ಅರಕಲಗೂಡು ಸುಬ್ರಹ್ಮಣ್ಯ ಕ್ಷೇತ್ರ, ನಮ್ಮ ಘಾಟಿ ಸುಬ್ರಹ್ಮಣ್ಯ, ಅಪರ ನರಸಿಂಹ ಕ್ಷೇತ್ರ ಅಂತ ಹೇಳ್ತವೆ. ಒಮ್ಮೆ ಹೋಗಿ ಬರತಕ್ಕಂಥದ್ದು ಮಾಡಿ ದಾರಿಯಾಗುತ್ತೆ, ಯಶಸ್ಸು ನಿಮ್ಮದಾಗತಕ್ಕಂಥದ್ದಾಗುತ್ತೆ. ಮೀನರಾಶಿ ವಿಶೇಷವಾಗಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಗುರು ಅವಮಾನಗಳು, ಅಪಮಾನಗಳು, ರಾಹು ಸಾರದಲ್ಲಿದ್ದು ರಾಹು 12ನೇ ಮನೆ ಗುಪ್ತ ಶತ್ರುಗಳು, ತೊಂದರೆಗಳು, ಸುಮ್ಮನೆ ಟ್ಯಾಕ್ಸು, ಸುಮ್ಮನೆ ಖರ್ಚು, ಕುಟುಂಬದ ವಿಚಾರದಲ್ಲಿ ಪೆಟ್ಟಿನ ಬಿಡ್ತೀರಿ, ಜೊತೆಲಿ ಇರ್ಲಿಕ್ಕೆ ಬಿಡಲ್ಲ, ಮಾನಸಿಕ ನೋವಿನಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಶುಗರ್ ಕಾಯಿಲೆಗಳ ಕಡೆ ಇದ್ರೆ ಎಚ್ಚರಿಕೆ. ಯೂರಿನರಿ ಇನ್ಫೆಕ್ಷನ್, ಯೂಟ್ರಸ್ ಇನ್ಫೆಕ್ಷನ್, ಜನನಾಂಗಗಳಲ್ಲಿ ತೊಂದರೆ ಇದೆ, ಮಲಮೂತ್ರ ವಿಸರ್ಜನೆಗಳಲ್ಲಿ ತೊಂದರೆ ಇದೆ, ಬ್ಯಾಕ್ ಪೇನ್ ಇದೆ, ಸ್ಪಾಂಡಿಯಾಲಿಟಿಸ್ ಇದೆ, ಸ್ಲಿಪ್ ಡಿಸ್ಕ್ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನವಿರಲಿ. ಚೋರ ಭಯಂ, ಸ್ವಲ್ಪ ದುಡ್ಡು ಕಾಸು ತಗೊಂಡು ಹೊರಗಡೆ ಓಡಾಡುವಾಗ ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.